ಹಾಯ್ ಎಲ್ಲ ನನ್ನ ಕರ್ನಾಡಿನ ಕಣ್ಮಣಿಗಳಿಗೆ, ಎಲ್ಲ ನನ್ನ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ಸ್ಪರ್ಧಾರ್ಥಿಗಳಿಗೆ, ಎಲ್ಲ ಹವ್ಯಾಸಿ ವಾಚಕರಿಗೆ ಈ ದಿನದ ಶುಭಾಶಯಗಳು. ಈ ದಿನದ ಶುಭಾಶಯಗಳನ್ನು ಕುರಿತ ಈ ದಿನ ವಿಶೇಷ ತರಗತಿ ಯಾವುದೇ ನಮ್ಮ ಭಾರತದ ಸಂವಿಧಾನ, ಇಂಡಿಯನ್ ಪಾಲಿಟಿ, ನಮ್ಮ ಭಾರತ ಸಂವಿಧಾನದ ಮೊದಲ ಪಠ್ಯಕ್ರಮ. ನಮ್ಮ ಭಾರತ ಸಂವಿಧಾನ ಏನು ಗೊತ್ತಿರಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರ್ಬೋದು, ಯಾವುದೇ ಏನ್ರಿ ನಿಮ್ಮ ಅಕಾಡೆಮಿಕ್ ಇಯರ್ ಪರೀಕ್ಷೆ ಆಗಿರ್ಬೋದು, ಈ ಮೊದಲ ಸಿಲೆಬಸ್ ಕರೆಕ್ಟ್ ನೋಡ್ಕೊಳ್ಳೋದು ಅವಶ್ಯಕ ಐತಿ. ಹಾಗಾಗಿ ನಮ್ಮ ಸ್ಪರ್ಧಾರ್ಥಿಗಳಿಗೆ ಭಾರತ ಸಂವಿಧಾನದ ಪಠ್ಯಕ್ರಮ ಏನೈತಿ, ಇಂಡಿಯನ್ ಪಾಲಿಟಿ ಸಿಲೆಬಸ್ ಮೊದಲು ಏನೈತಿ ಅನ್ನೋದನ್ನ ನೋಡೋಣ. ಅದರ ಮುಂದುವರಿದ ಭಾಗ ನೀವೇ ತಿಳ್ಕೊತೀರಿ. ಮುಂದೆ ಆಲ್ರೆಡಿ ಒಂದು ಕಡೆ ಸಿಲೆಬಸ್ ಸ್ಟಾರ್ಟ್ ಮಾಡೀವಿ, ಇನ್ನೊಂದ್ಸಲ ಕರೆಕ್ಟಾಗಿ ಸಿಲೆಬಸ್ ಬರ್ಕೊಳ್ಳಿ. ಫಸ್ಟ್ ಯು ಶುಡ್ ಹ್ಯಾವ್ ಟು ಬಿ ಅಂಡರ್ಸ್ಟುಡ್ ವಾಟ್ ಈಸ್ ದಿ ಮೇಜರ್ ನೆಸೆಸಿಟಿ ಸಬ್ಜೆಕ್ಟ್ ಓರಿಯೆಂಟೆಡ್ ಸಿಲೆಬಸ್. ಓಕೆ, ಸಬ್ಜೆಕ್ಟ್ನೂ ಐತಿ, ಆ ಸಬ್ಜೆಕ್ಟ್ ಇದ್ದಕ್ಕಂಗ ಮೊದಲ ಆ ಸಿಲೆಬಸ್ ಏನೈತಿ, ಕರೆಕ್ಟಾಗಿ ಪಠ್ಯಕ್ರಮ ಏನೈತಿ ತಿಳಿತು ಅಂತಂದ್ರೆ ನೆಕ್ಸ್ಟ್ ಅದಕ್ಕೆ ಅನುಗುಣವಾಗಿ ನಿಮ್ಮ ಸ್ಪರ್ಧಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸಕ ಅನುಕೂಲ ಆಕೈತಿ. ಹಾಗಾಗಿ ಆ ಪ್ರಮುಖ ಅಂಶಗಳು ಏನದವು ಮೊದಲೇ ನೋಡ್ರಿ ಹೇಳ್ತೀನಿ. ನಮ್ಮ ಭಾರತದ ಸಂವಿಧಾನದ ಪಠ್ಯಕ್ರಮ, ಇಲ್ಲಿ ಭಾರತ ಸಂವಿಧಾನದ ಪಠ್ಯಕ್ರಮದಲ್ಲಿ ಮೊದಲನೇದಾಗಿ ಏನಿದೆ, ಭಾರತದ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆ, ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಟು ಕ್ರಿಯೇಟ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನಮ್ಮ ಭಾರತ ಸಂವಿಧಾನ ಏನು ರಚನೆ ಆಗಿತ್ತಲ್ಲ, ಈ ಭಾರತ ಸಂವಿಧಾನ ರಚನೆ ಆಗ್ಬೇಕಾಗಿತ್ತಂತಂದ್ರೆ ಅದಕ್ಕೆ ಅದೇ ಆದಂಥ ವೈಶಿಷ್ಟ್ಯ ಐತಿ ಅಂತ ಹೇಳಿದ್ರು ಕೂಡ ಅದಕ್ಕೆ ಐತಿಹಾಸಿಕ ಹಿನ್ನೆಲೆನೂ ಕೂಡ ಐತಿ. ಹಾಗಾಗಿ ಆ ಐತಿಹಾಸಿಕ ಹಿನ್ನೆಲೆ ಏನೈತೆ ಭಾರತ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆಯ ಅಂಶಗಳನ್ನು ನೋಡಿದಾಗ ಅದರಲ್ಲಿ ಎರಡು ರೀತಿ ಬರ್ತಾವೆ. ಐತಿಹಾಸಿಕ ಹಿನ್ನೆಲೆ ಎರಡು ರೀತಿ ಬರ್ತಾವೆ. ಒಂದು ಯಾವ್ದ್ರೆ, ಭಾರತದಲ್ಲಿ ಕಂಪನಿ ಆಳ್ವಿಕೆಯ ಕಾಯ್ದೆಗಳು. ನಮ್ಮ ಭಾರತದಲ್ಲಿ ಕಂಪನಿ ಆಳ್ವಿಕೆ ಕಾಯ್ದೆಗಳು ಬರ್ತಾವಲ್ಲ, ಅವಾಗ ಅಂದ್ರ ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಅಂತ ಬರ್ತೈತಿ. ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ತಂದಂತ ಪ್ರಮುಖ ಕಾಯ್ದೆಗಳು ಏನದವು. ನೆಕ್ಸ್ಟ್ ಬ್ರಿಟನ್ ರಾಣಿಯ ನೇರ ಆಳ್ವಿಕೆಯ ಕಾಯ್ದೆಗಳು, ವೆನ್ ದೇರ್ ವಾಸ್ ಡೈರೆಕ್ಟ್ ರೂಲ್ ಫ್ರಮ್ ದಿ ಬ್ರಿಟಿಷ್ ಕ್ರೌನ್. ಅಂದ್ರೆ ಭಾರತದಲ್ಲಿ ಬ್ರಿಟನ್ ರಾಣಿಯ ನೇರ ಆಳ್ವಿಕೆ ಪ್ರಾರಂಭ ಆಗುತ್ತಲ್ಲ, ಅವಾಗ ತಂದಂತ ಕಾಯ್ದೆಗಳು ಏನದವು ಅನ್ನೋದನ್ನ ಪ್ರಮುಖವಾಗಿ ಎಲ್ಲ ನೋಡ್ತೀರಿ, ಭಾರತ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆಯಲ್ಲಿ ನೋಡ್ತೀರಿ. ಅದಕ್ಕೆ ಈ ಕಂಪನಿ ಆಳ್ವಿಕೆ ಕಾಯ್ದೆಗಳು ಎಲ್ಲಿಂದ ಬರ್ತಾವ್ರಿ, 1773ರಿಂದ 1858ರವರೆಗೆ ಪ್ರಮುಖವಾಗಿ ಕಂಪನಿ ಕಾಯ್ದೆಗಳು. ನೆಕ್ಸ್ಟ್ 1858ರಿಂದ ಯಾವ ಬರ್ತಾವಲ್ಲಿ ಪ್ರಮುಖವಾಗಿ 1947ರವರೆಗೆ ಬ್ರಿಟನ್ ರಾಣಿಯ ನೇರ ಆಳ್ವಿಕೆಯ ಕಾಯ್ದೆಗಳು. ಇವನ್ನ ಕರೆಕ್ಟ್ ಆಗಿ ನೋಡ್ಕೊಂಡ್ರಿ ಅಂತಂದ್ರೆ ಯಾವ್ದು ಮುಗಿತ್ರಿ, ಸಂವಿಧಾನದ ಐತಿಹಾಸಿಕ ಹಿನ್ನೆಲೆಯ ಅಂಶಗಳು ಮುಗೀತು. ನೆಕ್ಸ್ಟ್ ಭಾರತ ಸಂವಿಧಾನದ ರಚನಾ ಸಭೆ, ಫಾರ್ಮೇಶನ್ ಆಫ್ ಅವರ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ನಮ್ಮ ಭಾರತ ಸಂವಿಧಾನ ರಚನಾ ಸಭೆ ಹೆಂಗ್ ರಚನೆ ಆಯಿತು. ಓಕೆ, ಒಂದ್ ಕಡೆ ನಾವು ಭಾರತ ಸಂವಿಧಾನ ಬೇಕು ಅಂತ ಹೇಳಿದ್ವಿ. ಸಂವಿಧಾನ ಬೇಕು ಅಂತ 1934ರಲ್ಲಿ ಎಂ.ಎನ್. ರಾಯ್ ಅವರು ಪ್ರಸ್ತುತ ಪಡೆದರು. ಬಟ್ ಆ ಪ್ರಸ್ತುತ ಪಡಿಸ್ಬೇಕಾಗಿತ್ತಂತಂದ್ರೆ ಅದಕ್ಕೆ ಮೊದಲ ಸಂವಿಧಾನ ರಚನೆ ಆಗಬೇಕಾಗಿತ್ತಂತಂದ್ರೆ ಸಂವಿಧಾನ ರಚನಾ ಸಭೆಯ ಅವಶ್ಯಕತೆ ಇತ್ತು. ಹಾಗಾಗಿ ಸಂವಿಧಾನ ರಚನಾ ಸಭೆ ಹೇಗೆ ರಚನೆ ಆಯಿತು, ದಟ್ಸ್ ವೈ ದೇ ಆರ್ ಮೆನ್ಷನ್ ದಿ ಫಾರ್ಮೇಶನ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಇದನ್ನು ಕೂಡ ಕರೆಕ್ಟಾಗಿ ನೋಡ್ಕೋಬೇಕು. ನೆಕ್ಸ್ಟ್ ಒನ್, ಸಂವಿಧಾನದ ಅರ್ಥ ಮತ್ತು ಲಕ್ಷಣಗಳು. ನಮ್ಮ ಭಾರತ ಸಂವಿಧಾನದ ಪಠ್ಯಕ್ರಮವನ್ನು ನೋಡುವಾಗ ಸೀಕ್ವೆನ್ಸ್ ಆಗಿ ಕರೆಕ್ಟ್ ಆಗಿ ಬರ್ಸ್ತೀನಿ, ಅವನ್ನ ಕರೆಕ್ಟ್ ನೋಡ್ಕೊಳ್ಳಿ. ಅದಕ್ಕೆ ನೆಕ್ಸ್ಟ್ ಯಾವ್ದಾಗುತ್ತೆ, ಸಂವಿಧಾನದ ಅರ್ಥ ಮತ್ತು ಲಕ್ಷಣಗಳು. ವಾಟ್ ಈಸ್ ದಿ ಮೀನಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂಡ್ ವಾಟ್ ಆರ್ ದಿ ಮೇಜರ್ ಫೀಚರ್ಸ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನಮ್ಮ ಭಾರತ ಸಂವಿಧಾನ ಅಂದ್ರೇನು, ಸಂವಿಧಾನದಲ್ಲಿರುವಂತಹ ಪ್ರಮುಖ ಲಕ್ಷಣಗಳು ಏನದವು, ಈ ಫೀಚರ್ಸ್ ಅನ್ನು ಕೂಡ ಕರೆಕ್ಟ್ ಆಗಿ ನೋಡ್ಕೊಂಡ್ರಿ ಅಂತಂದ್ರೆ ದೆನ್ ಇಟ್ ಈಸ್ ಯೂಸ್ಫುಲ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಓಕೆ, ನೆಕ್ಸ್ಟ್ ಒನ್, ವಿವಿಧ ರಾಷ್ಟ್ರಗಳಿಂದ ಎರವಲು ಪಡೆದ ಅಂಶಗಳು. ನಮ್ಮ ಭಾರತ ಸಂವಿಧಾನವನ್ನ ಬಾರೋಡ್ ಕಾನ್ಸ್ಟಿಟ್ಯೂಷನ್, ಎರವಲು ಸಂವಿಧಾನ ಅಂತ ಕರಿತೇವೆ. ಯಾಕೆ ಕರಿತೀವ್ರಿ, ದ ಮೇಜರ್ ಎಲಿಮೆಂಟ್ಸ್ ಇನ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಿ ಆರ್ ಬಾರೋಡ್ ಫ್ರಮ್ ದಿ ಡಿಫರೆಂಟ್ ಕಂಟ್ರೀಸ್. ವೈ? ಬಿಕಾಸ್ ಆಫ್ ದ ಮಚ್ ಮೋರ್ ಇಂಪಾರ್ಟೆಂಟ್ ಯೂನಿವರ್ಸಲ್ ಅಕ್ಸೆಪ್ಟೇಬಲ್ ಮ್ಯಾನರ್ ಸಬ್ಜೆಕ್ಟ್ಸ್. ಅಂದ್ರೆ ವಿವಿಧ ರಾಷ್ಟ್ರದಿಂದ ಹಲವು ವಿಷಯಗಳನ್ನ ನಾವೇನಾದ್ರೂ ನಮ್ಮ ಭಾರತ ಸಂವಿಧಾನ ತಗೊಂಡಿವಿ ಅಂತಂದ್ರೆ ಅವು ಸಾರ್ವಕಾಲಿಕವಾಗಿ ಸ್ವೀಕಾರಾರ್ಹವಾಗ್ಯವು, ಹಾಗೂ ಮತ್ತು ನಮ್ಮ ಭಾರತಕ್ಕೆ, ನಮ್ಮ ಭಾರತೀಯ ನಾಗರಿಕರಿಗೆ ಅವಶ್ಯಕ ಆದವು, ನಮ್ಮ ಅನುಕೂಲ ರೀತಿಯಾಗಿ ಆದವು ಅಂತಹ ಅಂಶಗಳನ್ನ ನಮ್ಮ ಭಾರತ ಸಂವಿಧಾನಕ್ಕೆ ಅಳವಡಿಕೆ ಮಾಡ್ಕೊಂಡಿವಿ. ಅದು ವಿವಿಧ ರಾಷ್ಟ್ರಗಳಿಂದ, ರಷ್ಯಾದಿಂದ ಕರ್ತವ್ಯಗಳಾಗಿರ್ಬೋದು, ಮೂಲಭೂತ ಹಕ್ಕುಗಳನ್ನ ಎಲ್ಲಿಂದ ತಗೊಂಡಿರಿ, ಅಮೆರಿಕದಿಂದ ಆಗಿರ್ಬೋದು, ಹೀಗೆ ವಿವಿಧ ರೀತಿಯಿಂದ ತಿದ್ದುಪಡಿ, ಸೌತ್ ಆಫ್ರಿಕಾದಿಂದ ಆಗಿರ್ಬೋದು, ಹೀಗೆ ಬರ್ತಾವೆ. ಅಷ್ಟು ಹೇಳ್ತೇವಾಗ ಈ ಅಂಶಗಳನ್ನ ಎರವಲು ಪಡೆಯುವುದಿಲ್ಲ. ಹಾಗಾಗಿ ಈ ವಿವಿಧ ರಾಷ್ಟ್ರಗಳಿಂದ ಎರವಲು ಪಡೆದ ಅಂಶಗಳು ನಮ್ಮ ಸಂವಿಧಾನದಲ್ಲಿ ಇದಾವು, ಅವನು ಕೂಡ ಹೇಳೋಣ ನೋಡ್ರಿ. ಅವನು ನೆಕ್ಸ್ಟ್, ಸಂವಿಧಾನದ ಅನುಸೂಚಿಗಳು, ಭಾಗಗಳು ಮತ್ತು ವಿಧಿಗಳು. ಇಟ್ ಮೀನ್ಸ್ ವಾಟ್ ಆರ್ ದಿ ಮೇಜರ್ ಕಾನ್ಸ್ಟಿಟ್ಯೂಯೆಂಟ್ ಶೆಡ್ಯೂಲ್ಸ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಏನ್ ಹೇಳೋದ್ರಲ್ಲಿ ಶೆಡ್ಯೂಲ್ಸ್ ಎಷ್ಟದವು, ನೆಕ್ಸ್ಟ್ ಭಾಗಗಳು ಪಾರ್ಟ್ಸ್ ಎಷ್ಟದವು, ನೆಕ್ಸ್ಟ್ ವಿಧಿಗಳು ಆರ್ಟಿಕಲ್ಸ್
ಎಷ್ಟು ಅದಾವು ಅನ್ನೋದನ್ನ ನೋಡಾಕತ್ರಿ. ನಮ್ಮ ಭಾರತ ಸಂವಿಧಾನ ಜಾರಿಗೆ ಬಂದಾಗ ಯಾವಾಗ್ರಿ ಜನವರಿ 26, 1950 ಜಾರಿಗೆ ಬಂದಾಗ ಎಷ್ಟು ರೀ ಶೆಡ್ಯೂಲ್ಸ್ ಎಷ್ಟಿದ್ದು 8 ಅನುಸೂಚಿಗಳಿದ್ದು. ನೆಕ್ಸ್ಟ್ ಪಾರ್ಟ್ಸ್ ಎಷ್ಟಿದ್ದು ರೀ 22 ಭಾಗಗಳಿದ್ದು. ನೆಕ್ಸ್ಟ್ 395 ವಿಧಿಗಳಿದ್ದವು. ಬಟ್ ಅಟ್ ಪ್ರೆಸೆಂಟ್ ಎಷ್ಟು ಅದಾವ್ರಿ ಪ್ರೆಸೆಂಟ್ 12 ಅನುಸೂಚಿಗಳು, ನೆಕ್ಸ್ಟ್ 25 ಭಾಗಗಳು, ನೆಕ್ಸ್ಟ್ 470ಕ್ಕೂ ಅಧಿಕ ವಿಧಿಗಳದವು. ಇದರ ಕುರಿತು ಕೂಡ ಕರೆಕ್ಟಾಗಿ ನೋಡ್ಕೋಬೇಕಾಗೈತಿ. ಹಾಗಾಗಿ ಬರ್ಕೋರಿ ಇದನ್ನು. ಇಲ್ಲಿ 8 ಇದ್ದು 4 ಹೆಚ್ಚದು. 4 ಯಾವ್ಯಾವ ಹೆಚ್ಚಾದ್ರಿ ಇವರು 8 ಅನುಸೂಚಿ ಇದ್ದು 12 ಅನುಸೂಚಿ ಅದು ಅಂತ ಹೇಳಕತ್ತೀವಿ. ಆ 12 ಯಾವುದಾದ್ರೆ 9ನೇದ್ದು ಭೂ ಸುಧಾರಣೆ, ಇನ್ನೊಂದು 10ನೇದ್ದು ಪಕ್ಷಾಂತರ ನಿಷೇಧ ಕಾಯ್ದೆ, 11ನೇದ್ದು ಪಂಚಾಯತ್ ರಾಜ್ ಸಿಸ್ಟಮ್, 12ನೇದ್ದು ನಗರಸಭೆ. ಇವು 4 ಹೆಚ್ಚಾದವು. ನೆಕ್ಸ್ಟ್ ಈ ಕಡೆ 22 ಇದ್ದು 25 ಅದು ಅಂತ ಹೇಳಕತ್ತಾರೆ. ಇಲ್ಲಿ ಅಷ್ಟೇ ಹೆಚ್ಚದು ಅಂದ್ರೆ ಎಷ್ಟದು ರೀ 3 ಹೆಚ್ಚೋದು 4 ಹೆಚ್ಚೋದ. ಇಲ್ಲಿ ಕೂಡ 4 ಹೆಚ್ಚೋದು ಮತ್ತೊಂದು ರದ್ದುಪಡಿಸ್ತಾರೆ. ಅಲ್ಲಿ ಯಾವ್ಯಾವ ಹೆಚ್ಚೋದು 4A. ನೆಕ್ಸ್ಟ್ ಯಾವ್ದ್ರಿ 4A ಏನ್ ಹೇಳ್ತೈತಿ ಭಾರತದಲ್ಲಿ ಮೂಲಭೂತ ಕರ್ತವ್ಯಗಳು ಅಳವಡಿಕೆಯ ಪ್ರಮುಖ ಅಂಶಗಳನ್ನ ಹೇಳ್ತೈತಿ. ನೆಕ್ಸ್ಟ್ 4A ಗಿಂದ 9A, 9B, ನೆಕ್ಸ್ಟ್ 14A ಇಷ್ಟನ್ನ ಹೇಳ್ತೈತಿ. ಅದಕ್ಕಾಗಿ 4A ಎದ್ರ ಕೊಡ್ತೈತಿ ಫಂಡಮೆಂಟಲ್ ಡ್ಯೂಟೀಸ್, 9A ಪಂಚಾಯತ್ ರಾಜ್ ಸಿಸ್ಟಮ್, 9B ಕೋಆಪರೇಟಿವ್ ಸೊಸೈಟಿ, ಸಾರಿ ಇದು ಮುನ್ಸಿಪಾಲಿಟಿ, 9A ಕೋಆಪರೇಟಿವ್ ಸೊಸೈಟಿ, ನೆಕ್ಸ್ಟ್ 14A ಟ್ರಿಬ್ಯುನಲ್ಸ್. ಈ ಪ್ರಮುಖ ಅಂಶಗಳು 4 ಹೆಚ್ಚಕ್ಕವು. ಅಂದ್ರೆ 22ಕ್ಕೆ 4 ಹೆಚ್ಚಾದ್ರೆ 26 ಆಗ್ಬೇಕಾಗಿತ್ತಲ್ರಿ ಅನ್ಬೋದು ನೀವು. 26 ಆಗುತ್ತೆ. ಓಕೆ. ನೆಕ್ಸ್ಟ್ 7ನೇದ್ದು ಇಲ್ಲಿ ನೆಕ್ಸ್ಟ್ ಅಲ್ಲಿ ಬರ್ತೈತಿ ಎದ್ರಲ್ಲಿ ಬರ್ತೈತ್ರಿ ಪಾರ್ಟ್ಸ್ ಅಲ್ಲಿ ಭಾಗಗಳಲ್ಲಿ 7ನೇ ಭಾಗ ಯಾವ್ದ್ರಿ ಒಕ್ಕೂಟ ಮತ್ತು ಅದರ ಭೂಕ್ಷೇತ್ರ. ಅಂದ್ರೆ 1ನೇದ್ರಿಂದ ಸ್ಟಾರ್ಟ್ ಆಗೈತಿ. 1ನೇದ್ರಿಂದ ಸ್ಟಾರ್ಟ್ ಆಗಿ 7ನೇದು ಬರ್ತೈತಿ. ಅಲ್ಲಿ ದೇಶೀಯ ಸಂಸ್ಥಾನಗಳು ಅಂತ ಬರ್ತಾವು. 238ನೇದ್ದು ಇಲ್ಲಿ ದೇಶೀಯ ಸಂಸ್ಥಾನಗಳು ಅಂತ ಬರ್ತಾವು. ಈ ಸಂವಿಧಾನ ರಚನಾ ಸಭೆಯಾಗ 96 ದೇಶೀಯ ಸಂಸ್ಥಾನಗಳು ಅಂತ ಏನಿದ್ವಲ್ಲ ಅಲ್ಲಿ ಬರ್ದೈತಿ. ಅದನ್ನ ಅಲ್ಲಿ ಕ್ಲಾಸ್ ಒಳಗ ಹೇಳ್ತೀನಿ. ಹಾಗಾಗಿ ಒಟ್ಟಾರೆಯಾಗಿ ದೇಶೀಯ ಸಂಸ್ಥಾನಗಳು ಅಲ್ಲಿ 7ನೇ ಭಾಗದಲ್ಲಿ ಇತ್ತು, ಅದನ್ನ ರದ್ದುಪಡಿಸಿದರು. ಈಗ 26 ಆಗಿದ್ದು 26 ಅದು 26 ಭಾಗಗಳಲ್ಲಿ 1 ಮೈನಸ್ ಮಾಡಿದ್ರೆ ಯಾವಾಗ್ರಿ 7ನೇದ್ದು. ಹಾಗಾಗಿ ಎಷ್ಟದು 25 ಅದು. ಹಾಗಾಗಿ ಎಷ್ಟದಾವ ಇಲ್ಲಿ 25 ಭಾಗಗಳು ಪ್ರಸ್ತುತ ಅದಾವು ಅಂತ ಹೇಳ್ಬೋದು. ಓಕೆ. ನೆಕ್ಸ್ಟ್ ವಿಧಿಗಳು 470 ವಿಧಿಗಳು ಪ್ರಸ್ತುತ ಅದಾವು. ಭಾರತ ಸಂವಿಧಾನ ಜಾರಿ ಬಂದಾಗ 395 ವಿಧಿಗಳು ಇದ್ದು. ನೆಕ್ಸ್ಟ್ ರೀ ಪ್ರಸ್ತಾವನೆ. ನಮ್ಮ ಭಾರತ ಸಂವಿಧಾನ ರಚನೆ ಆಯಿತು. ರಚನೆಯಾಗಿಂದ ಈ ಪ್ರಮುಖ ಅಂಶಗಳು ಅದರಲ್ಲಿ ಅದಾವ ಈ ಲಕ್ಷಣಗಳು. ನೆಕ್ಸ್ಟ್ ಪ್ರಸ್ತಾವನೆ, ಪ್ರಿಯಾಂಬಲ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಪ್ರಸ್ತಾವನೆ ಅಂಶಗಳು ಕೂಡ ನಮ್ಮ ಭಾರತ ಸಂವಿಧಾನಕ್ಕೆ ಪ್ರಮುಖ. ಹಾಗಾಗಿ ಈ ಎಲ್ಲ ಪ್ರಮುಖ ಅಂಶಗಳನ್ನು ನೋಡಿದ್ರಿ ಅಂತಂದ್ರೆ ನೆಕ್ಸ್ಟ್ ನಮ್ಮ ಭಾರತ ಸಂವಿಧಾನದ ತಿಳಿಯುತ್ತೈತಿ, ಕರೆಕ್ಟಾಗಿ ತಿಳಿತೈತಿ. ಹಾಗಾಗಿ ಬರ್ಕೋರಿ. ನೆಕ್ಸ್ಟ್ ಅಲ್ಲಿ ನಮ್ಮ ಭಾರತ ಸಂವಿಧಾನದ ಪಠ್ಯಕ್ರಮ ಮುಂದುವರಿದ ಭಾಗ. ಮೊದಲೇ ನೋಡಿದ್ರಿ ಐತಿಹಾಸಿಕ ಹಿನ್ನೆಲೆ ಸಂವಿಧಾನ ರಚನೆ, ಐತಿಹಾಸಿಕ ಹಿನ್ನೆಲೆ ನೋಡಿದ್ರಿ. ನೆಕ್ಸ್ಟ್ ಸಂವಿಧಾನ ರಚನೆ ಸಭೆ ನೋಡಿದ್ರಿ, ಸಂವಿಧಾನದ ಲಕ್ಷಣಗಳು ನೋಡಿದ್ರಿ. ನೆಕ್ಸ್ಟ್ ಸಂವಿಧಾನದ ಪ್ರಮುಖ ವಿಧಿಗಳು, ಅನುಸೂಚಿಗಳು ಮತ್ತು ಭಾಗಗಳನ್ನು ನೋಡಿದ್ರಿ, ಪ್ರಸ್ತಾವನೆ ನೋಡಿದ್ರಿ. ಈ ಮುಂದೆ ಏನೈತಿ ನೆಕ್ಸ್ಟ್ ಇಲ್ಲಿ 7ನೇದ್ರೆ ಸೀರಿಯಲ್ ನಂಬರ್ ಹಾಕುವಂತ ಬರ್ಕೋರಿ. ಅವನು 7ನೇದ್ರೆ ಭಾರತದ ಒಕ್ಕೂಟ ಮತ್ತು ಭೂಪ್ರದೇಶ. ಭಾರತದ ಒಕ್ಕೂಟ ಮತ್ತು ಭೂಪ್ರದೇಶ, ಯೂನಿಯನ್ ಅಂಡ್ ಇಟ್ಸ್ ಟೆರಿಟರಿ. ನಮ್ಮ ಭಾರತದ ಭೂಪ್ರದೇಶ ಎಷ್ಟೈತಿ ಮತ್ತು ನಮ್ಮ ಭಾರತದ ಒಕ್ಕೂಟ ಎಷ್ಟೈತಿ ಅನ್ನೋದನ್ನ ಹೇಳಕತ್ತಾರ. ಅದು ಚಾಪ್ಟರ್ ಯಾವ ಭಾಗದಲ್ಲಿ ಬರ್ತೈತದ ಪಾರ್ಟ್ 1 ಭಾಗ 1. ನೆಕ್ಸ್ಟ್ ವಿಧಿ ಎಲ್ಲಿಂದ ಎಲ್ಲಿವರೆಗೆ ಬರ್ತಾವು 1ರಿಂದ 4ನೇ ವಿಧಿ. 1ರಿಂದ 4ನೇ ವಿಧಿವರೆಗೆ ಯಾವುದ್ರ ಕುರಿತು ಹೇಳ್ತಿದ್ರಿ ನಮ್ಮ ಭಾರತದ ಭೂಪ್ರದೇಶ ಎಷ್ಟೈತಿ, ನಮ್ಮ ಭಾರತದ ಒಕ್ಕೂಟ ವ್ಯವಸ್ಥೆಯ ಕುರಿತು ಪ್ರಮುಖವಾದಂಥ ಮಾಹಿತಿಯನ್ನ ಕೊಡ್ತೈತಿ. ಹಾಗಾಗಿ ನೆಕ್ಸ್ಟ್ ಯಾವುದೈತಿ ನೆಕ್ಸ್ಟ್ ಪೌರತ್ವ. ಏನ್ರಿ ಪೌರತ್ವ ಅಂತಂದ್ರೆ ಮೊದಲ ಭಾರತದ ನಾಗರಿಕತ್ವ ಪಡೆಯುವುದು ಅಂತ ಹೇಳ್ತಾರೆ. ಟು ಟೇಕ್ ಸಿಟಿಜನ್ಶಿಪ್ ಟು ಇಂಡಿಯಾ ಟು ರಿಸೈಡ್ ಹಿಯರ್. ಅಂದ್ರೆ ಭಾರತದಲ್ಲಿ ಇರ್ಬೇಕಾಯ್ತಂದ್ರ ಭಾರತದ ಮೂಲ ಎಲ್ಲ ಹಕ್ಕುಗಳು ನಾಗರಿಕರಿಗೆ ಇರುವಂಥ ಹಕ್ಕುಗಳು ಪಡಿಬೇಕಾಯ್ತಂದ್ರ ಮೊದಲ ನಾಗರಿಕತ್ವ ಪಡಿಬೇಕು. ಹಾಗಾಗಿ ಆ ನಾಗರಿಕತ್ವದ ಪ್ರಮುಖ ಮಾಹಿತಿ ಎದರಲ್ಲಿ ಐತೆ ಅಂತ ಹೇಳಕತ್ತಾರ ಅವ್ರಿಗೆ ಪೌರತ್ವದ ಚಾಪ್ಟರ್ದಲ್ಲಿ ಬರ್ತೈತಿ. ಹಾಗಾಗಿ ನಾಗರಿಕತ್ವ ಅದು ಎದರಲ್ಲಿ ಬರ್ತೈತಿ ಇಲ್ಲಿ ಭಾಗ 2. ಅದರಲ್ಲಿ ಬರುವಂಥ ವಿಧಿಗಳು 5ರಿಂದ 11ನೇ ವಿಧಿವರೆಗೆ
ಪ್ರಮುಖವಾಗಿ ಯಾವುದು ಕುರಿತೈತಿ? ಭಾರತದ ನಾಗರಿಕತ್ವವನ್ನು ಯಾವ ರೀತಿ ಪಡಿಬೇಕು ಅನ್ನೋದರ ಕುರಿತು ಹೇಳ್ತೈತಿ. ನೆಕ್ಸ್ಟ್ ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್ ಅಂತ ಹೇಳಿದ್ವಿ. ಈ ಫಂಡಮೆಂಟಲ್ ರೈಟ್ಸ್ ಅನ್ನ ಭಾರತದ ಸಂವಿಧಾನದ ಎಷ್ಟು ಭಾಗ 3ರಲ್ಲಿ ಐತಿ. ಇದು ಎಲ್ಲಿಂದ ಐತನರಿ? ವಿಧಿ 12ರಿಂದ ನೆಕ್ಸ್ಟ್ 35ನೇ ವಿಧಿವರೆಗೆ ಪ್ರಮುಖವಾಗಿ ನಮ್ಮ ಭಾರತದ ಸಂವಿಧಾನದಲ್ಲಿ ನಾಗರಿಕರಿಗೆ ಕೊಟ್ಟಂತಹ ಹಕ್ಕುಗಳ ಕುರಿತು ಚರ್ಚೆ ಮಾಡ್ತೀವಿ. ಹಾಗಾಗಿ ನಾಗರಿಕರ ಪ್ರಮುಖ ಹಕ್ಕುಗಳು ಅಂತ ಆಯಿತು. ನೆಕ್ಸ್ಟ್ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, DPSP, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಏನು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತಂದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಎಷ್ಟು ಎದರಲ್ಲಿ ಬಂದಿದ್ದು? ಭಾಗ 4. ಈ ಭಾಗ 4ರಲ್ಲಿ ಬಂದು ವಿಧಿರಿ 36ರಿಂದ 51ನೇ ವಿಧಿಯವರೆಗೆ ಪ್ರಮುಖವಾಗಿ ನಮ್ಮ ಭಾರತದವರಿಗೆ ಕೊಟ್ಟಂತ ಪ್ರಮುಖ ವಿವೇಚನಾ ಅಧಿಕಾರದ ಚಟುವಟಿಕೆಗಳು ಅಂತ ಕರಿಬೋದು. ಇವನ್ನ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತಂದ್ರೆ ವಿವೇಚನಾ ಅಧಿಕಾರಗಳ ಮುಖಾಂತರ ಸ್ವತಂತ್ರವಾಗಿ ಬಳಕೆ ಮಾಡುವಂಥವು ಅಂತ ಹೇಳ್ಬೋದು. ನೆಕ್ಸ್ಟ್ ಮೂಲಭೂತ ಕರ್ತವ್ಯಗಳು, ಫಂಡಮೆಂಟಲ್ ಡ್ಯೂಟೀಸ್. ಓಕೆ, ದ ಫಂಡಮೆಂಟಲ್ ಡ್ಯೂಟೀಸ್ ಕೇಮ್ ಅಂಡರ್ ಪಾರ್ಟ್ 5 or 4 ಯಾವ್ದ್ರ ಬಂದೈತ್ರಿ? 4A. 4A ಅಲ್ಲಿ ಮೂಲಭೂತ ಕರ್ತವ್ಯಗಳದವು. ಆ ಮೂಲಭೂತ ಕರ್ತವ್ಯಗಳು ನಮ್ಮ ಭಾರತದ ನಾಗರಿಕರು ಪ್ರಮುಖವಾಗಿ ಅವನ್ನ ಅನುಸರಿಸಲೇಬೇಕು. ಹಾಗಾಗಿ ಅದಕ್ಕೆ ವಿಧಿ ಎಲ್ಲಿಂದ ಬರ್ತೈತ್ರಿ? 51A. ಎದರ ಬಗ್ಗೆ ಹೇಳ್ತೈತ್ರಿ ಇಲ್ಲಿ? ಯಾವ್ದ್ರಿ? ಮೂಲಭೂತ ಕರ್ತವ್ಯಗಳು. ಎ ಇಂದ ಇರ್ತಾನೆ ಕೆವರೆಗೆ 51K ವರೆಗೆ ಪ್ರಮುಖವಾಗಿ ನಮ್ಮ ಭಾರತೀಯರಿಗೆ ಕೊಟ್ಟಂತ ಮೂಲಭೂತ ಕರ್ತವ್ಯಗಳು ಎಂದವು. ನಾವು ಕಡ್ಡಾಯವಾಗಿ ಭಾರತೀಯರು ಪಾಲಿಸಲೇಬೇಕಾದಂಥ ಪ್ರಮುಖ ಕರ್ತವ್ಯಗಳು ಏನದವು ಅನ್ನೋದನ್ನ ಇದರಲ್ಲಿ ನೋಡ್ತೀವಿ. ಫಂಡಮೆಂಟಲ್ ಡ್ಯೂಟಿ. ನೆಕ್ಸ್ಟ್ ಒನ್ನ ಸೆಂಟ್ರಲ್ ಗೌರ್ಮೆಂಟ್, ಕೇಂದ್ರ ಸರ್ಕಾರ. ಈ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಬರುವಂತ ಪ್ರಮುಖ ಅಂಶಗಳು ಏನು? ಈ ಸೆಂಟ್ರಲ್ ಗೌರ್ಮೆಂಟ್ ಎಷ್ಟನೇ ಭಾಗದ ಬರ್ತೈತಿರೋದು? ಭಾಗ 5. ಇದು ಆರ್ಟಿಕಲ್ ಇದ್ರಿ ಏನಿದೆ ಇದ್ದಾರೆ ರೀ 52ರಿಂದ 151ನೇ ವಿಧಿಯವರೆಗೆ ಪ್ರಮುಖವಾಗಿ ಕೇಂದ್ರ ಸರ್ಕಾರದ ಮಾಹಿತಿ ಬರ್ತೈತಿ. ಈ ಕೇಂದ್ರ ಸರ್ಕಾರದಲ್ಲಿ ಯಾವ್ಯಾವ ವಿಷಯಗಳ ಕುರಿತು ಚರ್ಚೆ ಮಾಡಕೈತಿ? ಯಾವ ವಿಷಯಗಳು ನೋಡ್ತೀವಿ ಕೇಂದ್ರ ಸರ್ಕಾರದಲ್ಲಿ? ಅಲ್ಲಿ ಪ್ರೆಸಿಡೆಂಟ್ ಬಗ್ಗೆ ಆಗಿರ್ಬೋದು, ಅಥವಾ ವೈಸ್ ಪ್ರೆಸಿಡೆಂಟ್ ಬಗ್ಗೆ ಆಗಿರ್ಬೋದು, ಅಥವಾ ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಅಥವಾ ಸುಪ್ರೀಂ ಕೋರ್ಟ್ ಆಗಿರ್ಬೋದು, ನೆಕ್ಸ್ಟ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಆಗಿರ್ಬೋದು, ಅಥವಾ ಪಾರ್ಲಿಮೆಂಟ್ ಇವು, ಮತ್ತು CAGA, ಮತ್ತು ಯಾರಿಗೆ CAG ಅಂದ್ರೆ ಕಂಟ್ರೋಲ್ ಆ್ಯಂಡ್ ಆಡಿಟರ್ ಜನರಲ್, ನೆಕ್ಸ್ಟ್ ಅಟಾರ್ನಿ ಜನರಲ್. ಇವೆಲ್ಲವುಗಳ ಪ್ರಮುಖವಾದಂಥ ಮಾಹಿತಿ ಕೇಂದ್ರ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟಲ್ಲಿ ಭಾಗ 5ರಲ್ಲಿ 52ರಿಂದ 251ನೇ ವಿಧಿಯವರೆಗೆ ಪ್ರಮುಖವಾಗಿ ಚರ್ಚೆ ಮಾಡ್ತಾರೆ. ಅದು ಅಷ್ಟೇ ಅಲ್ಲದೆ ನೆಕ್ಸ್ಟ್ ಒನ್ ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರ ಎಲ್ಲಿಂದ ರೀ? ಸ್ಟೇಟ್ ಗೌರ್ಮೆಂಟ್. ಯಾವ ಭಾಗದ ಬರ್ತಿರೋದು? ಭಾಗ 6. ಭಾಗ 6ರಲ್ಲಿ ವಿಧಿ ಎಲ್ಲಿಂದ ಇಲ್ತಲ್ಲ ಇದು 152ರಿಂದ 237ರವರೆಗೆ ಪ್ರಮುಖವಾಗಿ ರಾಜ್ಯ ಸರ್ಕಾರದ ಪ್ರಮುಖ ಅಂಶಗಳು ಬರ್ತವೆ. ಈ ಎಲ್ಲ ಮಾಹಿತಿಗಳನ್ನ ಕರೆಕ್ಟ್ ಆಗಿ ಮೊದಲ ಸಿಲೆಬಸ್ ಕಾಪಿ ಬರ್ಕೊಳ್ಳಿ ನೋಡ್ರಿ. ಮತ್ತೆ ದೇಶೀಯ ಸಂಸ್ಥಾನಗಳು ಅಂದ್ರ ಮೊದಲಿಗೆ 1ರಿಂದ ಎಷ್ಟನೇ ವಿಧಿ ತನ ನೋಡಿದ್ರಿ? 1ರಿಂದ ಎಷ್ಟು ತನ ನೋಡಿದ್ರಿ? ಮತ್ತೆ ಮೊದಲಿಗೆ 6ನೇ ವಿಧಿ ತನ ನೋಡಿದ್ರಿ. ಸಾರಿ, 6ನೇ ಭಾಗಗಳು, 6ನೇ ಪಾರ್ಟ್ಸ್ 6 ಏನೈತಲ್ಲ ಅಲ್ಲಿವರೆಗೆ ನೋಡಿದ್ರಿ. ನೆಕ್ಸ್ಟ್ ಪಾರ್ಟ್ 7 ದೇಶೀಯ ಸಂಸ್ಥಾನಗಳು. ಇಲ್ಲಿ ಭಾಗ 7ರಲ್ಲಿ ಬರ್ತದೆ ದೇಶೀಯ ಸಂಸ್ಥಾನಗಳು. ವಿಧಿ ಎಷ್ಟಿರೋದು? 238. ಭಾಗ 7 ಏನೈತಲ್ಲ ಅದು 238ರಲ್ಲಿ ಬರ್ತೈತಿ. ಆ 238ರಲ್ಲಿ ಬರ್ತೈತಿ ಅಂತಾರ ವಿಧಿ ಎಷ್ಟ್ರಿ ಅದು? ದೇಶೀಯ ಸಂಸ್ಥಾನಗಳು 238ನೇ ವಿಧಿ ಹೇಳ್ತೈತಿ. ಇದ್ರ ಬಗ್ಗೆ ಹೇಳೋದು ಯಾವುದ್ರಲ್ಲಿ? 238ನೇ ವಿಧಿ. ಆದರೆ ಅದನ್ನ ರದ್ದುಪಡಿಸಲಾಗಿದೆ. ಯಾವುದಲ್ರಿ? ದೇಶೀಯ ಸಂಸ್ಥಾನಗಳು. ಈಗ ಏನಾದ್ರು ದೇಶೀಯ ಸಂಸ್ಥಾನಗಳು ಅವನು ಜಮ್ಮು ಕಾಶ್ಮೀರ ಇತ್ತು, ಅವಾಗ ಹೈದರಾಬಾದ್ ಸಂಸ್ಥಾನ ಇತ್ತು. ಇವಾಗ ಅವಾಗೆಲ್ಲ ಇದ್ದು ಮೊದಲ ಭಾರತ ಸಂವಿಧಾನ ರಚನೆ ಮಾಡುವಾಗ 96 ಇದ್ದು. ಬಟ್ ಇವಾಗ ಯಾವ ದೇಶೀಯ ಸಂಸ್ಥಾನಗಳಿಲ್ಲ. ಹಾಗಾಗಿ ಈ ದೇಶೀಯ ಸಂಸ್ಥಾನಗಳಿಗೆ ಕೊಟ್ಟಂತ ಭಾಗ 7 ಮತ್ತು ಅದು ಕೊಟ್ಟಂತ 238ನೇ ವಿಧಿ ಇದನ್ನ ರದ್ದುಪಡಿಸ್ಯಾರ. ಹಾಗಾಗಿ ಇದನ್ನ ತುಳು ಅವಶ್ಯಕತೆ ಇಲ್ಲ. ಯಾಕಂತಂದ್ರ ಅಲ್ಲಿ ನೋಡ್ರಿ 4A 9A 9B ನೆಕ್ಸ್ಟ್ 14A
ಇವು 4 ಮೊದಲು 22 ಇದ್ದು, ಇವು 4 ವರ್ಷ 26 ಆಗಿತ್ತು, 26 ಭಾಗಗಳಾಗಿದ್ದು. ಇದು ಮೈನಸ್ ಮಾಡೋಕ್ಕಿಲ್ಲ, ಅಂಗಡಿಗೆ ಕ್ಯಾನ್ಸಲ್ ಮಾಡಿರಲಿಲ್ಲ ಇದು. ಹಾಗಾಗಿ 26ಗ -1 ಮಾಡಿದ್ರೆ ಎಷ್ಟು ಬಂದ್ರಿ? 25 ಭಾಗಗಳು ಪ್ರಸ್ತುತ ಅದಾವು. ಈ 4 ಭಾಗಗಳು ಅದಕ್ಕೆ ಕೂಡಿಸಿದ್ರಿ ಅಂತಂದ್ರೆ 26 ಐತಿ. ಆ 26ಕ್ಕೆ ಇದನ್ನೊಂದು ರದ್ದು ಪಡಿಸಲ್ಲ, ತೆಗೆದ್ರಿ ಅಂತಂದ್ರೆ ಮತ್ತೆ ಹೊಳ್ಳಿ 25 ಭಾಗಗಳು ಅಕ್ಕವು. ಹಾಗಾಗಿ ಇದನ್ನ ಕರೆಕ್ಟಾಗಿ ನೆನಪಿಟ್ಟುಕೊಳ್ಳಿ. ಓಕೆ, ನೆಕ್ಸ್ಟ್ ಒಂದು ಕೇಂದ್ರಾಡಳಿತ ಪ್ರದೇಶಗಳು ಅಂದ್ರೆ ಎಲ್ಲಿದೆ? ಯೂನಿಯನ್ ಟೆರಿಟರಿ ಅಂತ ಹೇಳಕತ್ತಾರೆ. ಈ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಪ್ರಮುಖವಾಗಿ ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ ಭಾಗ 8 239ರಿಂದ 242ನೇ ವಿಧಿಯವರೆಗೆ ಪ್ರಮುಖವಾಗಿ ಈ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಮಾಹಿತಿಯನ್ನ ನೀಡಲಾಗುತ್ತದೆ. ಹಾಗಾಗಿ 242ನೇವರೆಗೆ ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ಮಾಹಿತಿ, ಯೂನಿಯನ್ ಟೆರಿಟರಿ ಬಗ್ಗೆ ಮಾಹಿತಿ. ನೆಕ್ಸ್ಟ್ ಸ್ಥಳೀಯ ಸರ್ಕಾರಗಳು, ಲೋಕಲ್ ಸೆಲ್ಫ್ ಗೌರ್ಮೆಂಟ್ಸ್. ದ ಲೋಕಲ್ ಗೌರ್ಮೆಂಟ್ಸ್ ಆ್ಯಂಡ್ ಆಲ್ಸೋ ಡಿವೈಡೆಡ್ 3 ಟೈಪ್ಸ್. ಈ ಸ್ಥಳೀಯ ಸರ್ಕಾರಗಳನ್ನ ಮತ್ತೆ 3 ವಿಧಗಳಾಗಿ ವಿಂಗಡಣೆ ಮಾಡೈತಿ. ಆ 3 ವಿಧಗಳು ಯಾವುವು? ಒಂದು ಪಂಚಾಯಿತಿ, ಇನ್ನೊಂದು ನಗರ ಸಭೆಗಳು, ನೆಕ್ಸ್ಟ್ ಸಹಕಾರಿ ಸಭೆಗಳು. ಒಂದೇನಾಗುತ್ತೆ ಪಂಚಾಯತ್ಸ್ ಆಗಿರ್ಬೋದು, ಮುನ್ಸಿಪಾಲಿಟಿ ಆಗಿರ್ಬೋದು, ಆ್ಯಂಡ್ ಕೋಆಪರೇಟಿವ್ ಸೊಸೈಟಿ. ಈ ಪಂಚಾಯಿತಿ ಭಾಗ ಎಷ್ಟರಲ್ಲಿ ಬರ್ತೈತಿರೋದು? ಪಂಚಾಯಿತಿ ಭಾಗ 9. ನೆಕ್ಸ್ಟ್ ನಗರ ಸಭೆಗಳು 9A. ನೆಕ್ಸ್ಟ್ ಸಹಕಾರಿ ಸಂಘಗಳು 9B. ಹಾಗಾಗಿ ಈ ಸ್ಥಳೀಯ ಸರ್ಕಾರಗಳು 9ರಿಂದ 9B ವರೆಗೆ ಬರ್ತಾವು ಅಂತ ಹೇಳ್ಬೋದು. ಹಾಗಾದ್ರೆ ವಿಧಿಗಳು ಎಲ್ಲಿಂದ ಎಲ್ಲಿವರೆಗೆ? ವಿಧಿಗಳು ಎಲ್ಲಿಂದ ಎಲ್ಲಿವರೆಗೆ? ಪಂಚಾಯಿತಿ ಎಲ್ಲಿಂದ ರೀ? 200 ಪಂಚಾಯಿತಿ ಬಗ್ಗೆ ತಿಳಿಸುವಂತ ಪ್ರಮುಖ ವಿಧಿ 243ರಿಂದ 243 ಓ ಎಲ್ಲಿದ್ದಾರೆ? ಪಂಚಾಯಿತಿ ಭಾಗ ಬರುವುದು 9ನೇ ಭಾಗ 6 ವಿಧಿ 243ರಿಂದ 243 ಓ ಅಂದ್ರೆ 43 ಆಗಿಂದ 43A 43B 43C ಲೈಕ್ ದಟ್ ಟಿಲ್ ಟು ಓ ತನ ಐತಿ ಅಂತ ಹೇಳಕತ್ತಾರೆ. ನೆಕ್ಸ್ಟ್ ಯಾವ್ದ್ರಿ? ನಗರ ಸಭೆಗಳು 243 P ಇಂದ ಎಂತಂದ್ರಿ 243 ZG ವರೆಗೆ 243 ZG ವರೆಗೆ ಯಾವ್ದು ಬರ್ತೈತಿ? ನಗರ ಸಭೆಗಳು, ಮುನ್ಸಿಪಾಲಿಟಿ. ನೆಕ್ಸ್ಟ್ 243ರಿಂದ 243 ZH ದಿಂದ 243 ZT ವರೆಗೆ ಯಾವ್ದ್ರಿ? ಸಹಕಾರಿ ಸಂಘಗಳು, ಕೋಆಪರೇಟಿವ್ ಸೊಸೈಟೀಸ್. ನೋಡ್ರಿ, ಸಿಂಪಲ್ ಆಗಿ ನೆನಪಿಟ್ಕೊಡ್ರಿ. ಸ್ಥಳೀಯ ಸರ್ಕಾರಗಳು ಅಂತೈತಿ. ಸ್ಥಳೀಯ ಸರ್ಕಾರಗಳಲ್ಲಿ 3 ವಿಧಗಳು ಅಂತ ಐತಿ. ಆ 3 ವಿಧಗಳಲ್ಲಿ ಒಂದನೇದ್ದು ಪಂಚಾಯಿತಿ ಭಾಗ 9 243ರಿಂದ 243 ಓ. ನೆಕ್ಸ್ಟ್ ಎರಡನೇದ್ರಿ ಯಾವ್ದ್ರಿ? ಮುನ್ಸಿಪಾಲಿಟಿ ಭಾಗ ಬಿ 243 P ದಿಂದ ನೆಕ್ಸ್ಟ್ 243 ZG ವರೆಗೆ. ನೆಕ್ಸ್ಟ್ ಕೋಆಪರೇಟಿವ್ ಸೊಸೈಟೀಸ್ ಸಹಕಾರಿ ಸಂಘಗಳು 9B ಭಾಗ 9B ಇಂದ ನೆಕ್ಸ್ಟ್ 243 ಯಾವುದು ZH ದಿಂದ ZT ವರೆಗೆ ಪ್ರಮುಖವಾಗಿ ವಿಧಿಗಳು ಬರ್ತಾವು. ಇವನ್ನ ಕರೆಕ್ಟ್ ಆಗಿ ಸಿಲೆಬಸ್ ಕಾಪಿ ಬರ್ಕೋರಿ. ಇದನ್ನ ಬರ್ಕೊಂಡ್ರಿ ಅಂತಂದ್ರೆ ನೆಕ್ಸ್ಟ್ ನಿಮ್ಮ ಕ್ಲಾಸ್ ಕರೆಕ್ಟ್ ಆಗಿ ಸೀಕ್ವೆನ್ಸ್ ಆಗಿ ತಿಳಿದೈತಿ. ಓಕೆ, ನೆಕ್ಸ್ಟ್ ಒನ್ ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳು. ಏನ್ರಿ ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳು ಅಂತಂದ್ರೆ ಶೆಡ್ಯೂಲ್ಡ್ ಏರಿಯಾ ಅಂಡ್ ಟ್ರೈಬಲ್ ಏರಿಯಾ. ಏನಾಗುತ್ತೆ? ಶೆಡ್ಯೂಲ್ಡ್ ಏರಿಯಾ ಅಂಡ್ ಆಲ್ಸೋ ದೇರ್ ಇಸ್ ಅ ಟ್ರೈಬಲ್ ಏರಿಯಾ. ಈ ಶೆಡ್ಯೂಲ್ಡ್ ಏರಿಯಾ ಮತ್ತು ಟ್ರೈಬಲ್ ಏರಿಯಾ ಬರುವುದು ಯಾವ್ದ್ರಿ? ಭಾಗ ಎಷ್ಟು ಬರ್ತೈತಿ? ಭಾಗ 10ರಲ್ಲಿ ಬರ್ತೈತಿ. ಯಾವ್ದ್ರಿ ಇದು ಬರುದು? ಭಾಗ 10ರಲ್ಲಿ. ಯಾವ್ದು ಬರ್ತೈತಿ ಭಾಗ 10ರಲ್ಲಿ? ಅನುಸೂಚಿತ ಪ್ರದೇಶ ಮತ್ತು ಬುಡಕಟ್ಟು ಪ್ರದೇಶಗಳು. ಇದಕ್ಕೆ ಇರುವಂತ ವಿಧಿ ಯಾವುದು? 244ರಿಂದ 244 ಎ ಅಂದ್ರೆ 2 ಅಂತ ಹೇಳಕತ್ತಾರೆ. 244 ಒಂದು ಮತ್ತೆ 244 ಎ ಅಂತ ಏನ್ ಬರ್ತೈತಲ್ಲ ಅದು ಇದಕ್ಕೆ ಸಂಬಂಧಿಸೈತಿ ಅಂತ ಹೇಳ್ಬೋದು. ನೆಕ್ಸ್ಟ್ ಯಾವ್ದು ಬರ್ತೈತಿ? ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧ. ಏನ್ರಿ ಮತ್ತು ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧ ಅಂತಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಸಂಬಂಧ ಯಾವ ರೀತಿ ಐತಿ ಅನ್ನೋದು ಹೇಳಕತ್ತಾರೆ ಅವರು. ಹಾಗಾಗಿ ಇದು ಎಷ್ಟನೇ ಭಾಗ ರೀ? ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವಿನ ಸಂಬಂಧ 11ನೇ ಭಾಗ. ಇದು ವಿಧಿ ರೀ 245ರಿಂದ 263ನೇ ವಿಧಿಯವರೆಗೆ ಪ್ರಮುಖವಾಗಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧ. ದೇರ್ ಇಸ್ ಅ ಸೆಂಟರ್ ಸ್ಟೇಟ್ ರಿಲೇಶನ್ಶಿಪ್ಸ್. ಇಟ್ ಕೇಮ್ ಅಂಡರ್ ದಿ ಪಾರ್ಟ್ L1 and also article 245 to 263. 245ರಿಂದ 263ನೇ ವರೆಗೆ ಬರ್ತೈತಿ. ನೆಕ್ಸ್ಟ್ ಹಣಕಾಸು ಆಸ್ತಿ ಒಪ್ಪಂದಗಳು ಮತ್ತು ವಿವಾದಗಳು. ಫೈನಾನ್ಸ್, ಪ್ರಾಪರ್ಟಿ ಅಂಡ್ ಕಾಂಟ್ರಾಕ್ಟ್ಸ್. ಇದು ಎಲ್ಲಿಂದ ಬರ್ತೈತ್ರಿ? ಇದು ಭಾಗ 12. ಭಾಗ
12ರಲ್ಲಿ ಬರ್ತೈತಿ ಅಂತ ಹೇಳಕತ್ತಾರ. ನೆಕ್ಸ್ಟ್ ವಿಧಿ ಎಲ್ಲಿಂದ ಹೇಳ್ತಾನ, ಇದು 264ರಿಂದ 300 ಎವರೆಗೆ ಯಾವ್ದ್ರಿ, ಹಣಕಾಸು ಒಪ್ಪಂದ ಮತ್ತು ವಿವಾದಗಳು. ಭಾರತದಲ್ಲಿರುವಂಥ ಹಣಕಾಸು ವ್ಯವಸ್ಥೆ, ನೆಕ್ಸ್ಟ್ ಅದರ ಒಪ್ಪಂದಗಳು ಮತ್ತು ಅದಕ್ಕೆ ಸಂಬಂಧಿಸಿದಂಥ ವಿವಾದಗಳು ಏನಾದರೂ ಇದ್ವು ಅಂತಂದ್ರೆ ಅದರ ಕುರಿತು ಚರ್ಚೆ ಮಾಡುವುದು. ಎಷ್ಟನೇ ಭಾಗ ಅಂತ ಹೇಳ್ತಾರೆ ಇಲ್ಲಿ, 12ನೇ ಭಾಗ ಅಂತ ಹೇಳ್ತಾರ. ನೆಕ್ಸ್ಟ್ ವಿಧಿ ಅಂತ ಎಷ್ಟು ಅಂತ ಹೇಳ್ತಾರಲ್ಲ, 264ರಿಂದ 300 ಎವರೆಗೆ ಪ್ರಮುಖವಾಗಿ ಈ ಹಣಕಾಸು ವ್ಯವಹಾರಗಳ ಕುರಿತು ಚರ್ಚೆ ಮಾಡ್ತಾರ. ಈ ಪ್ರಮುಖ ಸಿಲೆಬಸ್ ಅನ್ನ ಬರ್ಕೋರಿ. ಈ ಸಿಲೆಬಸ್ ಬರ್ಕೊಂಡ್ರಿ ಅಂತಂದ್ರೆ ನೆಕ್ಸ್ಟ್ ಇಟ್ ಈಸ್ ಮಚ್ ಮೋರ್ ಈಸಿ ಟು listen our class, easy and interesting way, and also to remember as your own interest. ನಿಮ್ಮ ಅನಿಸಿಕೆಗೆ ತಕ್ಕಂಗೆ ನೀವು ತಿಳ್ಕೊಳ್ಳೋಕೆ ಸಾಧ್ಯ ಆಗೈತಿ. ಇದನ್ನ ಬರ್ಕೊಳ್ಳಿ ಬಿಡೋಣ. ನೋಡ್ರಿ ನೆಕ್ಸ್ಟ್ ಯಾವ್ದಾಯ್ತಿರ್ಲಿ, ಪ್ರಮುಖವಾಗಿ ಎಲ್ಲಿವರೆಗೆ ನೋಡಿದ್ರಿ ಈಗ, ಪ್ರಮುಖವಾಗಿ ಎಲ್ಲಿವರೆಗೆ, ಪ್ರಮುಖವಾಗಿ 13ನೇ ಭಾಗ ಇವಾಗ ನೋಡ್ಬೇಕು. ಅಂದ್ರೆ 12ನೇ ಭಾಗ ಯಾವ್ದು ನೋಡಿದ್ರಿ, ಹಣಕಾಸು ಆಸ್ತಿ ಮತ್ತು ಯಾವ್ದ್ರಿ ವಿವಾದಗಳ ಕುರಿತು ನೋಡಿದ್ರಿ. ನೆಕ್ಸ್ಟ್ 13ನೇ ಭಾಗ 13 ಏನಾದ್ರಿ, ಭಾಗ 13ನೇ ಐದು ನೋಡ್ರಿ, ವ್ಯಾಪಾರ ವಾಣಿಜ್ಯ ಮತ್ತು ವ್ಯವಹಾರಗಳು. ಏನ್ರಿ ವ್ಯಾಪಾರ ವಾಣಿಜ್ಯ ಮತ್ತು ವ್ಯವಹಾರಗಳು ಅಂತಂದ್ರ ವ್ಯಾಪಾರ ವಾಣಿಜ್ಯ, ಕಾಮರ್ಸ್, ಟ್ರೇಡ್ ಅಂಡ್ ಬಿಸ್ನೆಸ್ ರಿಲೇಟೆಡ್ ಆಕ್ಟಿವಿಟೀಸ್. ಅದಕ್ಕೆ ಅವ್ರು ಏನಾಗುತ್ತೆ, ಒಂದು ವ್ಯಾಪಾರ ಮಾಡೋದಾಗಿರ್ಬೋದು ಅಥವಾ ಕಮರ್ಷಿಯಲ್ ಆಕ್ಟಿವಿಟಿ ಆಗಿರ್ಬೋದು ಅಥವಾ ಇತರೆ ವ್ಯವಹಾರಕ್ಕೆ ಸಂಬಂಧಿಸಿದ ವಿವಾದಗಳು ಅಂತ ಹೇಳಕತ್ತಾರ. ಅದು ಭಾಗ 13ರಲ್ಲಿ ಬರುವಂಥ ಪ್ರಮುಖ ಪ್ರಕ್ರಿಯೆ. 13ರಲ್ಲಿ ಬಂದು ನೆಕ್ಸ್ಟ್ ವಿಧಿ ಎಲ್ಲಿಂದ ಐತಾನೆ, 301ರಿಂದ 307ರವರೆಗೆ ಪ್ರಮುಖವಾಗಿ 13ನೇ ಭಾಗದ ಕುರಿತು ಚರ್ಚೆ ಐತಿ. ನೆಕ್ಸ್ಟ್ ಕೇಂದ್ರ ಮತ್ತು ರಾಜ್ಯಗಳ ಸೇವೆಗಳು, ಕೇಂದ್ರ ಸೇವೆಗಳು ಮತ್ತು ರಾಜ್ಯ ಸೇವೆಗಳು ಅಂತ ಏನು ಬರ್ತಾವಲ್ಲ ಅದರ ಪ್ರಮುಖವಾದಂಥ ಮಾಹಿತಿ ಇದರಲ್ಲೇ ಐತಿ. ಹಾಗಾಗಿ ಕೇಂದ್ರ ಸೇವೆಗಳು ಅಂದ್ರ ಯಾವುವು, ರಾಜ್ಯ ಸೇವೆಗಳು ಅಂದ್ರ ಯಾವುವು ಅಂದ್ರೆ ಇಲ್ಲಿ ಫಸ್ಟ್ ಏನಾಗುತ್ತೆ, ವ್ಯಾಪಾರ ವಾಣಿಜ್ಯ ಮತ್ತು ವ್ಯವಹಾರಗಳು ಅಂತಂದ್ರೆ ಭಾರತದಲ್ಲಿ ಪ್ರಮುಖವಾಗಿ ಕೇಂದ್ರದಲ್ಲಿ ಮಾಡುವಂಥ ವ್ಯಾಪಾರಗಳಾಗಿರ್ಬೋದು ಅಥವಾ ರಾಜ್ಯದಲ್ಲಿ ಮಾಡುವಂಥ ವ್ಯಾಪಾರ ಚಟುವಟಿಕೆಗಳಾಗಿರ್ಬೋದು ಅಥವಾ ಭಾರತದಾದ್ಯಂತ ಭೂಪ್ರದೇಶದೊಳಗೆ ಪ್ರಮುಖವಾಗಿ ಮುಕ್ತ ವ್ಯಾಪಾರಕ್ಕೆ, ಮುಕ್ತ ವಾಣಿಜ್ಯ ಪ್ರಕ್ರಿಯೆಗೆ ಕುರಿತು ಚರ್ಚಿಸುವ ಪ್ರಮುಖ ಅಂಶಗಳು ಇದರಲ್ಲಿ ಬರ್ತಾವೆ. ಓಕೆ, ನೆಕ್ಸ್ಟ್ ಒಂದು ಯಾವ್ದು ಹೇಳಕತ್ತಲ್ಲಿ, ಕೇಂದ್ರ ಮತ್ತು ರಾಜ್ಯಗಳ ಸೇವೆಗಳು. ಕೇಂದ್ರ ಮತ್ತು ರಾಜ್ಯ ಸೇವೆಗಳು ಪ್ರಮುಖವಾಗಿ ಭಾಗ 14ರಲ್ಲಿ ಬರ್ತೈತಿ. ಈ 14ರಲ್ಲಿ ಬಂದು ನೆಕ್ಸ್ಟ್ 308ರಿಂದ 325 ರೀ 323ರವರೆಗೆ ಪ್ರಮುಖವಾಗಿ ಎದರ ಕುರಿತು ಹೇಳ್ತೈತಿ ಅದು, ಕೇಂದ್ರ ಮತ್ತು ರಾಜ್ಯಗಳ ಸೇವೆಗಳ ಕುರಿತು, ಕೇಂದ್ರ ಮತ್ತು ರಾಜ್ಯದಲ್ಲಿರುವಂತಹ ಪ್ರಮುಖ ಸೇವೆಗಳ ಕುರಿತು ಚರ್ಚೆ ಮಾಡ್ತೈತೆ. ಹಾಗಾಗಿ ಕೇಂದ್ರ ಮತ್ತು ರಾಜ್ಯಗಳ ಸೇವೆಗಳು ಅಂದ್ರ ಏನು, ಕೇಂದ್ರ ಸೇವೆಗಳು ಮತ್ತು ರಾಜ್ಯ ಸೇವೆಗಳು ಅಂತ ಏನ್ ಹೇಳ್ತೀವಲ್ಲ, ಈ ಕೇಂದ್ರ ಮತ್ತು ರಾಜ್ಯ ಸೇವೆಗಳು ಅಂದ್ರ ಏನು, ಯಾವ್ಯಾವ ಕೇಂದ್ರ ಮತ್ತು ರಾಜ್ಯ ಸೇವೆಗಳು ಅಂತಂದ್ರ ಸಾರ್ವಜನಿಕ ಸೇವೆಗಳು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದಂಥ ಪ್ರಮುಖ ಸಾರ್ವಜನಿಕ ಸೇವೆಗಳು. ಇಟ್ ಮೇ ಬಿ UPSC ಬರುವಂಥ IAS ಆಗಿರ್ಬೋದು, IPS ಆಗಿರ್ಬೋದು, ನೆಕ್ಸ್ಟ್ IFS ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಇಂಡಿಯನ್ ಪೊಲೀಸ್ ಸರ್ವಿಸ್ ಆ್ಯಂಡ್ ಇಂಡಿಯನ್ ಫಾರೆಸ್ಟ್ ಸರ್ವಿಸ್. ಈ ಪ್ರಮುಖವಾದಂಥ ಮಾಹಿತಿಯನ್ನು ಕೊಡ್ತೈತಿ. ಅದು ಅಷ್ಟೇ ಅಲ್ಲದೆ ಪ್ರಮುಖ ಲೋಕಸೇವಾ ಆಯೋಗಗಳು, ಈ ಲೋಕಸೇವಾ ಆಯೋಗಗಳು ಏನು ಬರ್ತಾವಲ್ಲ ಆ ಲೋಕಸೇವಾ ಆಯೋಗಗಳ ಕುರಿತು ಕೂಡ ಈ ಕೇಂದ್ರ ಮತ್ತು ರಾಜ್ಯಗಳ ಸೇವೆಗಳು ಏನು ಬರ್ತೈತಲ್ಲ 14ನೇ ಭಾಗ 308ರಿಂದ 323ರಲ್ಲಿ ಚರ್ಚೆ ಮಾಡ್ತೈತಿ. ನೆಕ್ಸ್ಟ್ ಟ್ರಿಬ್ಯುನಲ್ಸ್, ನ್ಯಾಯಾಧೀಕರಣಗಳು. ಈ ನ್ಯಾಯಾಧೀಕರಣಗಳು ಏನೈತಿ, ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸಿದಂಥ ಆಡಳಿತಾತ್ಮಕ ನ್ಯಾಯಾಧೀಕರಣಗಳು, ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದಂಥ ಆಡಳಿತಾತ್ಮಕ ನ್ಯಾಯಾಧೀಕರಣಗಳು ಮತ್ತು ಜಂಟಿ ನ್ಯಾಯಾಧೀಕರಣಗಳು ಅಂತ ಬರ್ತವೆ. ಇಲ್ಲಿ ಪ್ರಮುಖವಾಗಿ ಕೆಲವಷ್ಟು ಪ್ರಮುಖ ಪರ್ಯಾರೋಪಾಯಗಳು ಅಂದ್ರೆ ಇಲ್ಲಿ ಯಾವುದೇ ರೀತಿಯಾದಂಥ ವಿವಾದಗಳು ಉದ್ಭವಿಸಿದಲ್ಲಿ ಕೇಂದ್ರ ಆಗಿರ್ಬೋದು, ರಾಜ್ಯ ಆಗಿರ್ಬೋದು ಮತ್ತು ಕೇಂದ್ರ ರಾಜ್ಯಗಳ ನಡುವೆ ಆಗಿರ್ಬೋದು ಏನಾದರೂ ಕುಂದುಕೊರತೆಗಳು ಉದ್ಭವಿಸುವಂತಂದ್ರೆ ಇದು 14A ಬರುವಂಥ ಪ್ರಮುಖವಾದಂಥ ಭಾಗ. ಅಲ್ಲಿ ಈ ವಾದ ವಿವಾದಗಳನ್ನು ಪರಿಹರಿಸ್ತಾರ ಅಂತ ಹೇಳ್ಬೋದು. ಇದು 323ರಿಂದ 323B ವರೆಗೆ ಅಂದ್ರೆ 323ರಿಂದ 323B 323A ಇಂದ B ಅಂದ್ರೆ ಎರಡು ವಿಧಿಗಳು ಅಂತ ಹೇಳಿದಾರೆ. 323A1 323B1 ಈ ಎರಡು ವಿಧಿಗಳು ಪ್ರಮುಖವಾಗಿ ಭಾರತದಲ್ಲಿರುವಂತಹ ಈ ಟ್ರಿಬ್ಯುನಲ್ಸ್ ನ್ಯಾಯಾಧೀಕರಣಗಳ ಕುರಿತು ಮಾಹಿತಿ ನೀಡ್ತೈತೆ. ನೆಕ್ಸ್ಟ್ ಚುನಾವಣೆಗಳು, ಎಲೆಕ್ಷನ್ ಸಿಸ್ಟಮ್ ಇನ್ ಇಂಡಿಯಾ. ಆರ್ಟಿಕಲ್ ಎಷ್ಟೇ ಪಾರ್ಟ್ 15 ಆರ್ಟಿಕಲ್ 324 ಅಂದ್ರೆ 15ನೇ ಭಾಗ. ನೆಕ್ಸ್ಟ್ 320
4 ಏನ್ರಿ 324 ವಿಧಿಯಿಂದ ನೆಕ್ಸ್ಟ್ 329ನೇ ವಿಧಿಯವರೆಗೆ ಪ್ರಮುಖವಾಗಿ ಭಾರತದಲ್ಲಿರುವಂತಹ ಚುನಾವಣೆಗಳ ಪ್ರಕ್ರಿಯೆಗಳ ಕುರಿತು ಚರ್ಚೆ ಮಾಡುವಂತ ಪ್ರಮುಖ ಚಟುವಟಿಕೆ ಎದರಲ್ಲಿ ಬರ್ತೈತಿ 15ನೇ ಭಾಗದಲ್ಲಿ ಬರ್ತೈತಿ ಅಂತ ಹೇಳ್ಬೋದು. ಇಲ್ಲಿ ಚುನಾವಣಾ ಆಯೋಗ ಆಗಿರ್ಬೋದು, ಚುನಾವಣಾ ಆಯೋಗದ ಪ್ರಮುಖ ಚಟುವಟಿಕೆಗಳು ಏನದಾವು, ಆ ಚುನಾವಣಾ ಆಯೋಗದ ಬಗ್ಗೆ ಪ್ರಮುಖ ಮಾಹಿತಿ ಇದರಲ್ಲಿ ಬರ್ತೈತಿ 15ನೇ ಭಾಗ 324ರಿಂದ 329ನೇ ವಿಧಿಯವರೆಗೆ ಪ್ರಮುಖವಾದಂಥ ವಿವರಣೆ ನೀಡಲಾಗಿದೆ. ನೆಕ್ಸ್ಟ್ ಒನ್, ಕೆಲವು ವರ್ಗಗಳಿಗೆ ವಿಶೇಷ ಸವಲತ್ತುಗಳು. ಕೆಲವು ವರ್ಗಗಳಿಗೆ ವಿಶೇಷ ಸವಲತ್ತುಗಳು ಅಂದ್ರೆ ಏನ್ರಿ? ಸ್ಪೆಷಲ್ ಪ್ರೊವಿಷನ್ಸ್ ಫ್ಯೂ ಸರ್ಟೇನ್ ಕ್ಲಾಸಸ್. ಎದಕ್ರಿ ಸ್ಪೆಷಲ್ ಪ್ರೊವಿಷನ್ಸ್ ಅವರಿಗೆ? ಆ ಸ್ಪೆಷಲ್ ಪ್ರೊವಿಷನ್ಸ್ ಕೊಡುವಂತ ಅವಶ್ಯಕತೆ ಏನು? ಈ ಸ್ಪೆಷಲ್ ಪ್ರೊವಿಷನ್ಸ್ ಅಂದ್ರ ಏನು? ಈ ಸ್ಪೆಷಲ್ ಪ್ರೊವಿಷನ್ಸ್ ಪ್ರಮುಖ ಚಟುವಟಿಕೆ ಎಲ್ಲಿಂದ ಸ್ಟಾರ್ಟ್ ಆಗೈತಿ? 16ನೇ ಭಾಗ ನೆಕ್ಸ್ಟ್ 300 ಎಷ್ಟನೇದ್ರಿ ಇದು? 30ರಿಂದ 342ರಲ್ಲಿ ಬರ್ತೈತಿ. ನೆಕ್ಸ್ಟ್ ಆಡಳಿತದ ಭಾಷೆಗಳು. ಭಾರತದ ಆಡಳಿತದ ಪ್ರಮುಖ ಭಾಷೆಗಳು. ನಮ್ಮ ಭಾರತದಲ್ಲಿ ರಾಷ್ಟ್ರೀಯ ಭಾಷೆ ಅಂತದವು, ಭಾರತದಲ್ಲಿ 8ನೇ ಅನುಸೂಚಿಯಲ್ಲಿ ಅಧಿಕೃತ ಭಾಷೆಗಳು ಅಂತ ಬರ್ತವು. ಇವೆಲ್ಲಗಳ ಮಾಹಿತಿ ಆಡಳಿತದ ಅಧಿಕೃತ ಭಾಷೆಗಳು ಆಗಿರ್ಬೋದು, ಭಾರತದಾದ್ಯಂತ ನಾವು ಬಳಕೆ ಮಾಡುವಂಥ ಭಾಷೆಗಳಾಗಿರ್ಬೋದು, 8ನೇ ಅನುಸೂಚಿಯಲ್ಲಿ ಬರುವಂಥ 22 ಪ್ರಮುಖ ಭಾಷೆಗಳಾಗಿರ್ಬೋದು, ಅಥವಾ ಶಾಸ್ತ್ರೀಯ ಸ್ಥಾನಮಾನ ಪಡೆದಂಥ ಭಾಷೆಗಳಾಗಿರ್ಬೋದು, ಎಲ್ಲಗಳ ಮಾಹಿತಿ ಈ ಆಡಳಿತಾತ್ಮಕ ಭಾಷೆಗಳು ಏನೈತಲ್ಲ ಈ 17ನೇ ಭಾಗದಲ್ಲಿ ಬರ್ತೈತಿ. ಹಾಗಾದ್ರೆ ಇದರ ಕುರಿತು ಹೇಳುವಂಥ ವಿಧಿ ಎಲ್ಲಿಂದ ಹೇಳ್ತಾನೆ? 343ರಿಂದ 351 ಪ್ರಮುಖವಾಗಿ ಭಾರತದಲ್ಲಿರುವಂಥ ಆಡಳಿತದ ಭಾಷೆಗಳು. ಈ ಆಡಳಿತ ಭಾಷೆಗಳು ಅಂತ ಐತಿ, ಬಟ್ ಅಲ್ಲಿ ಪ್ರಮುಖವಾಗಿ ಏನೇನು ಚರ್ಚೆ ಮಾಡ್ತಾ ಅಂತ ಇದ್ರಲ್ಲಿ ಕೇಂದ್ರ ಭಾಷೆ ಯಾವುದು, ಕೇಂದ್ರದ ರಾಷ್ಟ್ರೀಯ ಭಾಷೆ ಯಾವುದು, ನೆಕ್ಸ್ಟ್ ಪ್ರಾದೇಶಿಕ ಭಾಷೆಗಳು ಯಾವುವು, ನೆಕ್ಸ್ಟ್ 8ನೇ ಅನುಸೂಚಿಯಲ್ಲಿರುವಂಥ ಭಾಷೆಗಳು ಯಾವುವು, 8ನೇ ಅನುಸೂಚಿಯಲ್ಲಿರುವಂಥ 22 ಭಾಷೆಗಳು ಪ್ರಮುಖವಾದ ಮಾಹಿತಿ, ಇದೆಲ್ಲವುಗಳ ಕುರಿತು ಈ ಆಡಳಿತದ ಭಾಷೆಗಳಲ್ಲಿ ಪ್ರಮುಖವಾದ ಮಾಹಿತಿ ತಿಳಿದೈತಿ. ಓಕೆ, ನೆಕ್ಸ್ಟ್ ಏನಾಗುತ್ತೆ ಅಲ್ಲಿ? ತುರ್ತು ಪರಿಸ್ಥಿತಿಗಳು. ಇದು ಕೂಡ ಪ್ರಮುಖವಾದಂಥ ಚಟುವಟಿಕೆ. ನಮ್ಮ ಭಾರತದ ಸಂವಿಧಾನದಲ್ಲಿ ಸಂವಿಧಾನಾತ್ಮಕವಾಗಿ ಪ್ರಮುಖವಾದಂಥ ಆಡಳಿತ ನಿಯಂತ್ರಣ ಚಟುವಟಿಕೆ ಅಂತ ಹೇಳ್ಬೋದು. ತುರ್ತು ಪರಿಸ್ಥಿತಿಗಳು ಎಲ್ಲಿಂದ ಇರ್ತಾರೆ ಬರ್ತವ್ರಿ? 352ರಿಂದ 360ನೇ ವಿಧಿಯವರೆಗೆ ಪ್ರಮುಖವಾಗಿ ತುರ್ತು ಪರಿಸ್ಥಿತಿಗಳ ಕುರಿತು ಹೇಳ್ತೈತಿ. ಇದು ಎಷ್ಟ್ರಿ? 18ನೇ ವಿಧಿ 18ನೇ ಭಾಗ 352ನೇ ವಿಧಿಯಿಂದ 360. ಈ 352ರಿಂದ 360ರಲ್ಲಿ 3 ರೀತಿಯಾದಂಥ ಏನು ಬರ್ತಾವೆ? ಚಟುವಟಿಕೆಗಳು ಬರ್ತಾವೆ. 3 ರೀತಿಯಾದಂಥ ಯಾವುದ್ರಿ? ತುರ್ತು ಪರಿಸ್ಥಿತಿಗಳು, ಎಮರ್ಜೆನ್ಸಿ ಬರ್ತಾವೆ. 3 ರೀತಿ ಯಾವ್ಯಾವ್ರಿ? ಒಂದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, ನೆಕ್ಸ್ಟ್ ರಾಜ್ಯ ತುರ್ತು ಪರಿಸ್ಥಿತಿ, ನೆಕ್ಸ್ಟ್ ಹಣಕಾಸು ತುರ್ತು ಪರಿಸ್ಥಿತಿ. ಒಂದು ರಾಷ್ಟ್ರೀಯ, ರಾಜ್ಯ, ನೆಕ್ಸ್ಟ್ ಹಣಕಾಸು ತುರ್ತು ಪರಿಸ್ಥಿತಿ ಅಂತ ಬರ್ತವೆ. ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 352ನೇ ವಿಧಿ, ರಾಜ್ಯ ತುರ್ತು ಪರಿಸ್ಥಿತಿ 356ನೇ ವಿಧಿ, ಹಣಕಾಸು ತುರ್ತು ಪರಿಸ್ಥಿತಿ 360ನೇ ವಿಧಿ. ಅಂದ್ರೆ ನಮ್ಮ ಭಾರತದಲ್ಲಿರುವಂಥ ಪ್ರಮುಖ ಹಣಕಾಸು ವಿಷಯಗಳ ಕುರಿತು ಚರ್ಚೆ ಮಾಡಬೇಕಾಗಿತ್ತಂತಂದ್ರೆ, ಹಣಕಾಸು ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಏನಾದರೂ ತೊಂದರೆ ಉದ್ಭವಿಸ್ತಂತಂದ್ರೆ ಈ ಎಲ್ಲಿ ಚರ್ಚೆ ಬರ್ತೈತದ 18ನೇ ಭಾಗ ನೆಕ್ಸ್ಟ್ ವಿಧಿಯಲ್ಲಿ 352ರಿಂದ 360ನೇ ವಿಧಿಯವರೆಗೆ ಪ್ರಮುಖವಾಗಿ ಬರ್ತೈತೆ. ಓಕೆ, ಕರೆಕ್ಟಾಗಿ ಈ ಸಿಲೆಬಸ್ ಕಾಪಿನ ಬರ್ಕೋರಿ. ನೆಕ್ಸ್ಟ್ ಉಳಿದಿದ್ರೆ ಹೇಳ್ತೀನಿ, ಒಂದು 2 ಪಾಯಿಂಟ್ 3 ಪಾಯಿಂಟ್ ಅದಾವ. ನೆಕ್ಸ್ಟ್ ಇಲ್ಲಿ ಸಂವಿಧಾನದ ಇತರ ಅಂಶಗಳು ಅಂತ ಹೇಳಕತ್ತಾರ. ನಮ್ಮ ಭಾರತದ ಸಂವಿಧಾನದ ಪ್ರಮುಖ ಪಠ್ಯಕ್ರಮ ಸಿಲೆಬಸ್ ನೋಡುವಲ್ಲಿ ನೆಕ್ಸ್ಟ್ ಯಾವ್ದ್ರಿ? ಸಂವಿಧಾನದ ಇತರ ಅಂಶಗಳು, ಸಂಕೀರ್ಣ, ಮಿಸ್ಲೇನಿಯಸ್. ಏನ್ರಿ ಮಿಸ್ಲೇನಿಯಸ್ ಅಂತಂದ್ರೆ ಇನ್ನಿತರೆ ಉಳಿದಂಥ ಭಾಗಗಳು ಅಂತ ಹೇಳಕತ್ತಾರ. ಇದು ಎಷ್ಟನೇ ಭಾಗದಲ್ಲಿ ಬರುತ್ತೆ? ಭಾಗ 19. ಭಾಗ ಎಷ್ಟ್ರಿ? 19ನೇ ಭಾಗದಲ್ಲಿ ಇತರ ಅಂಶಗಳು. ಇತರ ಅಂಶಗಳಲ್ಲಿ ಪ್ರಮುಖವಾಗಿ ಯಾವ್ಯಾವ ಬರ್ತವೆ? ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ಕಾರ್ಯಗಳಾಗಿರ್ಬೋದು, ಮತ್ತು ರಾಜ್ಯಪಾಲರ ಕಾರ್ಯಗಳ ಏನ್ರಿ? ರಕ್ಷಣೆ. ಈ ರಾಷ್ಟ್ರಪತಿ ಕಾರ್ಯಗಳದಾವು, ರಾಜ್ಯಪಾಲರ ಕಾರ್ಯಗಳದಾವು, ಆ ಕಾರ್ಯಗಳ ರಕ್ಷಣೆ ಪ್ರಮುಖವಾಗಿ ಈ ಇತರ ವಿಷಯಗಳಲ್ಲಿ ಬರ್ತೈತಿ. ಅದು 19ನೇ ಭಾಗದಲ್ಲಿ ಬರ್ತೈತಿ. 19ನೇ ಭಾಗದ ಒಂದು ನೆಕ್ಸ್ಟ್ ವಿಧಿ ಅಷ್ಟೇ 361ರಿಂದ 67. ಅಂದ್ರೆ 352ರಿಂದ 360ವರೆಗೆ ಚುನಾವಣೆ ಬಗ್ಗೆ ಇತ್ತು. ಇದು 361ರಿಂದ 67 ಯಾವ್ದ್ರ ಬಗ್ಗೆ ಐತಿ? ನಮ್ಮ ಭಾರತದ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರ ಕಾರ್ಯಗಳಿಗೆ ಸಂಬಂಧಿಸಿದಂತ ಪ್ರಮುಖ ರಕ್ಷಣಾ ಚಟುವಟಿಕೆಗಳು. ಅದು ಅಷ್ಟೇ ಅಲ್ಲದೆ ನೆಕ್ಸ್ಟ್ ರಾಜ್ಯಗಳ ಯಾವ್ದ್ರಿ?
ಸಂವಿಧಾನಾತ್ಮಕ ಚೌಕಟ್ಟು. ಓಕೆ, ರಾಷ್ಟ್ರಪತಿ ರಾಜ್ಯಪಾಲರ ಕಾರ್ಯಗಳ ರಕ್ಷಣೆ ಅದು, ಮತ್ತು ರಾಜ್ಯಗಳ ಸಂವಿಧಾನಾತ್ಮಕ ಚೌಕಟ್ಟು ಏನೈತಿ ಅಂದ್ರೆ ಸಂವಿಧಾನಾತ್ಮಕವಾಗಿ ರಾಜ್ಯಗಳ ಪಾತ್ರ ಏನೈತಿ, ಸಂವಿಧಾನದ ಚೌಕಟ್ಟು ಅಂದ್ರೆ ಅದರ ಚೌಕಟ್ಟಿನಲ್ಲೇ ತಮ್ಮ ಕಾರ್ಯಗಳನ್ನು ಪ್ರಸ್ತುತಪಡಿಸಬೇಕು ಅನ್ನೋದು ಕೂಡ ಈ ಇತರ ಅಂಶಗಳಲ್ಲಿ ಪ್ರಮುಖವಾಗಿ ಬರ್ತಾವೆ. ನೆಕ್ಸ್ಟ್, ಸಂವಿಧಾನದ ತಿದ್ದುಪಡಿಗಳು, ಅಮೆಂಡ್ಮೆಂಟ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ದೇರ್ ಇಸ್ ಅ ಸಿಂಪಲ್ ಮೆಜಾರಿಟಿ, ಅಲ್ಲೇ 3 ರೀತಿ ಬರ್ತಾವೆ. ಈ ಮೆಜಾರಿಟಿ ಅಲ್ಲಿ ಹೇಳೋಣಂತ. ಹಾಗಾಗಿ ರಾಷ್ಟ್ರೀಯ ಸಂವಿಧಾನ ತಿದ್ದುಪಡಿಯನ್ನು ಕೂಡ ಪ್ರಮುಖವಾಗಿ ತಿಳಿದುಕೊಳ್ಳಬೇಕಾದಂಥ ಅಂಶಗಳು. ಇಲ್ಲಿ ಸಂವಿಧಾನ ತಿದ್ದುಪಡಿ ವಿಧಾನ ಹೆಂಗದವು, ಸಂವಿಧಾನ ತಿದ್ದುಪಡಿ ವಿಧಗಳು ಎಷ್ಟದವು, ನೆಕ್ಸ್ಟ್ ಸಂವಿಧಾನದ ತಿದ್ದುಪಡಿಗೆ ಸಂಬಂಧಿಸಿದಂಥ ಪ್ರಮುಖ ಮೊಕದ್ದಮೆಗಳು ಏನದವು ಅನ್ನೋದು ಬರ್ತೈತಿ. ನೋಡಲಿ, ಸಂವಿಧಾನ ತಿದ್ದುಪಡಿ ವಿಧಾನ ಮತ್ತು ಸಂವಿಧಾನದ ತಿದ್ದುಪಡಿಯ ವಿಧಾನಗಳು 3 ರೀತಿಯಾದಂಥ ವಿಧಾನಗಳದಾವು. ಆ 3 ರೀತಿಯಾದಂಥ ವಿಧಾನಗಳಾಗಿರ್ಬೋದು. ನೆಕ್ಸ್ಟ್, ಸಂವಿಧಾನ ತಿದ್ದುಪಡಿಗೆ ಸಂಬಂಧಿಸಿದ ಪ್ರಮುಖ ಮೊಕದ್ದಮೆಗಳು ಯಾರಲ್ಲಿ ಬರ್ತಾವೋ, ಸಂವಿಧಾನ ತಿದ್ದುಪಡಿಯಲ್ಲಿ ಬರ್ತಾವು. ಹಾಗಾದ್ರೆ ಈ ಸಂವಿಧಾನ ತಿದ್ದುಪಡಿ ಎಷ್ಟೇ ಭಾಗದಲ್ಲಿ ಬರ್ತೈತಿ? ಎಷ್ಟೇ ಬರ್ತೈತಿ? 20ನೇದು. ಯಾವುದ್ರಲ್ಲಿ? 20ನೇ ಭಾಗ. ನೆಕ್ಸ್ಟ್, ವಿಧಿ 368ನೇ ವಿಧಿಯಲ್ಲಿ ಪ್ರಮುಖವಾಗಿ ಯಾವುದ್ರ ಬಗ್ಗೆ? ಸಂವಿಧಾನ ತಿದ್ದುಪಡಿ ಕುರಿತು, ಅಮೆಂಡ್ಮೆಂಟ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನಮ್ಮ ಭಾರತ ಸಂವಿಧಾನ ತಿದ್ದುಪಡಿಯನ್ನು ಯಾವ ರೀತಿ ಮಾಡಬೇಕು, ಭಾರತ ಸಂವಿಧಾನ ತಿದ್ದುಪಡಿ ವಿಧಾನಗಳು ಹೆಂಗದವು, ಭಾರತ ಸಂವಿಧಾನ ತಿದ್ದುಪಡಿಯ ವಿಧಗಳು ಯಾವುದವು, 3 ರೀತಿಯಾದ ವಿಧಗಳದವು. ಹಾಗಾಗಿ ಇದರ ಮಾಹಿತಿ ಪ್ರಮುಖವಾಗಿ ಭಾಗ 20. ನೆಕ್ಸ್ಟ್ 368ನೇ ವಿಧಿಯಲ್ಲಿ ಈ ಸಂವಿಧಾನ ತಿದ್ದುಪಡಿ ಅಂಶಗಳು ಬರ್ತವೆ. ನೆಕ್ಸ್ಟ್ ತಾತ್ಕಾಲಿಕ ಮತ್ತು ಕೆಲವು ರಾಜ್ಯಗಳ ಸಂಬಂಧಿಸಿದ ವಿಶೇಷ ಉಪಬಂಧಗಳು, ಟೆಂಪರರಿ ಆ್ಯಂಡ್ ಸ್ಪೆಷಲ್ ಪ್ರೊವಿಷನ್ಸ್ ಟು ದಿ ಫ್ಯೂ ಸ್ಟೇಟ್ಸ್. ಕೆಲವು ರಾಜ್ಯಗಳಿಗೆ ತಾತ್ಕಾಲಿಕ ಮತ್ತು ಕೆಲವು ರಾಜ್ಯಗಳಿಗೆ ಸಂಬಂಧಿಸಿದ ವಿಶೇಷ ಉಪಬಂಧಗಳು, ಸ್ಪೆಷಲ್ ಪ್ರೊವಿಷನ್ಸ್ ಅಂತ ಹೇಳಕತ್ತಾರೆ ಅವರು. ಆ ಸ್ಪೆಷಲ್ ಪ್ರೊವಿಷನ್ಸ್ ಏನು ಬರ್ತಾವಲ್ಲ, ಎದರಲ್ಲಿ ಬರ್ತಾವ್ರೆ? ಅದು ಪ್ರಮುಖವಾಗಿ 21 ಭಾಗ ಅಂದ್ರೆ 21ನೇ ಭಾಗದಲ್ಲಿ ಬರ್ತೈತಿ. ನೆಕ್ಸ್ಟ್ ವಿಧಿ 369ರಿಂದ 392ರಲ್ಲಿ ಪ್ರಮುಖವಾಗಿ ಟೆಂಪರರಿ ಆ್ಯಂಡ್ ಸಮ್ ಸ್ಪೆಷಲ್ ಪ್ರೊವಿಷನ್ಸ್. ಟೆಂಪರರಿ ಆ್ಯಂಡ್ ಸಮ್ ಸ್ಪೆಷಲ್ ಪ್ರೊವಿಷನ್ಸ್ ಅಂದ್ರೆ ಎದ್ರ ಬಗ್ಗೆ ಇರೋದು ಅಂದ್ರೆ ಭಾರತ ಸಂವಿಧಾನಕ್ಕೆ ಮತ್ತು ಕೆಲವು ರಾಜ್ಯಗಳ ಸಂಬಂಧಿಸಿದ ವಿಶೇಷ ಉಪಬಂಧಗಳು. ಇಟ್ ಮೀನ್ಸ್ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್, ಇಲ್ಲಿ ಈಶಾನ್ಯ ರಾಜ್ಯಗಳು ಬರ್ತಾವೆ, ಅದಕ್ಕೆ ಸಂಬಂಧಿಸಿದಂಥ ವಿಶೇಷ ಉಪಬಂಧಗಳಾಗಿರ್ಬೋದು, ಅಥವಾ ಇನ್ಯಾವುದೇ ರಾಜ್ಯಗಳ ಪ್ರಮುಖ ಜಮ್ಮು ಕಾಶ್ಮೀರ ಆಗಿರ್ಬೋದು, ಹೈದರಾಬಾದ್ ಸಂಸ್ಥಾನಕ್ಕೆ ಸಂಬಂಧಿಸಿದಂಥ ವಿಶೇಷ ಉಪಬಂಧಗಳಾಗಿರ್ಬೋದು, ಅವೆಲ್ಲವೂ ಕೂಡ ಇದರಲ್ಲಿ ಬರ್ತಾವ್ರಿ ಈ 21ನೇ ಭಾಗದಲ್ಲಿ ಪ್ರಮುಖವಾಗಿ ಬರ್ತಾವೆ. 21ನೇ ಭಾಗದ 369ರಿಂದ 392ನೇ ವಿಧಿಯವರೆಗೆ ಬರ್ತಾವೆ. ಓಕೆ, ನೆಕ್ಸ್ಟ್ ಒನ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಲ್ಲ, ಲಿಸ್ಟೆಡ್ ಐತಿ. ಯಾವುದೇ? ಸಂವಿಧಾನದ ಪ್ರಾರಂಭ, ಕಿರು ಶೀರ್ಷಿಕೆ ಮತ್ತು ಹಿಂದಿಯಲ್ಲಿ ಪಠ್ಯಕ್ರಮದ ಪ್ರಕಟಣೆ ಮತ್ತು ರದ್ದುಪಡಿಸುವಿಕೆ. ಸಂವಿಧಾನ ಪ್ರಾರಂಭ ಯಾವ ರೀತಿ ಐತಿ, ನೆಕ್ಸ್ಟ್ ಅದರ ಸಂವಿಧಾನದ ಪೂರ್ವ ಪೀಠಿಕೆ ಯಾವ ರೀತಿ ಐತಿ, ನೆಕ್ಸ್ಟ್ ಅದರ ಅಧಿಕೃತ ಪಠ್ಯ ಪ್ರಕಟಣೆ ಮಾಡುವುದು ಮತ್ತು ಅದರಲ್ಲಿರುವಂಥ ಅಂಶಗಳನ್ನು ರದ್ದುಪಡಿಸಿದಾಗಿರ್ಬೋದು, ಅದೆಲ್ಲ ಕುರಿತು ಮಾಹಿತಿ ಅದರಲ್ಲಿ ಬರ್ತೈತಿ. ಎಷ್ಟನೇ ಭಾಗ? 22ನೇ ಭಾಗ. ನೆಕ್ಸ್ಟ್ 22ನೇ ಭಾಗ ವಿಧಿಗಳು 393ರಿಂದ 395ರವರೆಗೆ ಪ್ರಮುಖವಾಗಿ ಬರುವಂಥ ಅಂಶಗಳು. ಹಾಗಾದರೆ ಎಷ್ಟದು ಏನೇ? 22 ಭಾಗಗಳು, 395 ವಿಧಿಗಳು ನಮ್ಮ ಭಾರತ ಸಂವಿಧಾನ ಜಾರಿಗೆ ಬಂದಾಗಿದ್ದು. ಇವಾಗ ಎಷ್ಟದಾವ ಅಂತ ಹೇಳಕತ್ತೀವಿ ಇಲ್ಲಿ? 25 ಅದಾವ ಅಂತ ಹೇಳಕತ್ತೀವಿ. ಇವಾಗ 25 ಅದಾವು. ಅದರಲ್ಲಿ 25 ಯಾವ್ಯಾವ? ಇನ್ನು 4 ಯಾವ್ಯಾವ? 3 ಯಾವ್ಯಾವ ರೀ? 3 ಆಡಾಗಿಲ್ಲ, 4 ಆಡ ಮಾಡೀವಿ. 4 ಆಡಾಗಿಂದ 7ನೇ ಒಂದು ತೆಗೆದೀವಿ, 7ನೇ ಭಾಗನ. ಹಾಗಾಗಿ ಮತ್ತೆ 25 26 ಆಗಿದ್ದು ಬಾಳೆ 4 ಸೇರಿಸಿವಿ. ಯಾವ್ಯಾವ ಸೇರಿಸಿವಿ? 4 ರೀ. 4A ಕರ್ತವ್ಯಗಳು ಸೇರಿಸಿವಿ. ನೆಕ್ಸ್ಟ್ 9A, 9B, ನೆಕ್ಸ್ಟ್ 14A ಸೇರಿಸಿವಿ. 4 ಸೇರಿಸಿದ್ರೆ 26 ಆಯ್ತು. ನೆಕ್ಸ್ಟ್ 7ನೇ ಭಾಗ ತೆಗೆದೀವಿ. ಹಾಗಾಗಿ 26 ಆಗಬೇಕಾಯ್ತು, 25 ಆಗ್ಯಾವು. ಇದಿಷ್ಟು ಮಾಹಿತಿ ಪ್ರಮುಖವಾಗಿ ನಮ್ಮ ಭಾರತ ಸಂವಿಧಾನದ ಪಠ್ಯಕ್ರಮ. ಈ ಪಠ್ಯಕ್ರಮವನ್ನು ಕರೆಕ್ಟಾಗಿ ನೋಡ್ಕೊಂಡ್ರಿ ಅಂತಂದ್ರೆ ನಮ್ಮ ಸಂವಿಧಾನದ ಮುಂದುವರಿದ ಭಾಗ ತಿಳಿತೈತಿ. ಈ ಸಂವಿಧಾನದ ಪ್ರಮುಖ ಮಾಹಿತಿ ಏನ್ರಿ? ಸಂವಿಧಾನದ ಹಿಸ್ಟೋರಿಕಲ್ ಬ್ಯಾಕ್ಗ್ರೌಂಡ್, ಐತಿಹಾಸಿಕ ಹಿನ್ನೆಲೆ ಆಗಿರ್ಬೋದು, ಸಂವಿಧಾನ ರಚನಾ ಸಭೆ ಹೆಂಗೆ ರಚನೆ ಐತೆ ಅದು ಆಗಿರ್ಬೋದು. ನೆಕ್ಸ್ಟ್ ಸಂವಿಧಾನ ರಚನಾ ಸಭೆಯ ರಚನೆಯಾಗಿಂದ ನೆಕ್ಸ್ಟ್ ನಮ್ಮ ಸಂವಿಧಾನದ ಪ್ರಮುಖ ತತ್ವಗಳು ಅಂದ್ರೆ ಲಕ್ಷಣಗಳು ಹೆಂಗದವು ಅದನ್ನು ನೋಡಬೇಕು. ನೆಕ್ಸ್ಟ್ ಅದರಲ್ಲಿರುವಂಥ ಪ್ರಮುಖ ವಿಶೇಷ ಮಾಹಿತಿಗಳು ಎಲ್ಲವುಗಳನ್ನು ಪ್ರಮುಖವಾಗಿ ಅಧ್ಯಯನ ಮಾಡಿದ್ರಿ ಅಂತಂದ್ರೆ ನೆಕ್ಸ್ಟ್ ಅದರಲ್ಲಿರುವಂಥ ಎಲ್ಲ ಅಂಶಗಳು ಕೂಡ ತಿಳಿದಾಗ. ಅದಷ್ಟೇ ಅಲ್ಲದೆ ಅಲ್ಲಿ ಪ್ರಸ್ತಾವನೆ, ಪ್ರಿಯಾಂಬಲ್ ಇಸ್ ಪಾರ್ಟ್ ಆಫ್ ಅವರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ ನಾಟ್ ಅಂದ್ರೆ ಪ್ರಸ್ತಾವನೆ ಸಂವಿಧಾನದ ಭಾಗ ಅಥವಾ ಅಲ್ಲವೋ ಅಂತ ಕೇಳ್ತಾರೆ.
ಆ ಪ್ರಸ್ತಾವನೆಯೂ ಕೂಡ ಪ್ರಮುಖವಾಗಿ ನೋಡಬೇಕು, ಅದರಿಂದ ಅಂಶಗಳು ಏನದು ನೋಡ್ಕೋಬೇಕು. ಅದು ಹಂಗಾಗಿ ಅದು ಇದು ಅನ್ನೋದೇ ಇಲ್ಲಿವರೆಗೆ ಏನೇನು ಪಠ್ಯಕ್ರಮ ಬರ್ಸಿಲ್ಲ ಆ ಎಲ್ಲ ಪಠ್ಯಕ್ರಮವನ್ನು ಕರೆಕ್ಟಾಗಿ ಒಂದು ಬುಕ್ ಮಾಡಿ ಸಿಲೆಬಸ್ ಬರೆದಿಟ್ಕೊಳ್ಳಿ. ಆ್ಯಂಡ್ ಟುಮಾರೋ ಆನ್ವರ್ಡ್ಸ್ ಐ ವುಡ್ ಲೈಕ್ ಟು ಸ್ಟಾರ್ಟ್ ದ ಆಸ್ ಪರ್ ಹೋಲ್ ಆ್ಯಂಡ್ ಸೋಲ್ ಸಿಲೆಬಸ್. ಈ ಸಿಲೆಬಸ್ ಪ್ರಕಾರ ಏನೈತಿ, ಈ ಸಂವಿಧಾನ ರಚನಾ ಸಭೆ ಹೇಳ್ಬೇಕು. ನೆಕ್ಸ್ಟ್ ಆಲ್ರೆಡಿ ಇದನ್ನು ಹೇಳಿದ್ರಿ, ಯಾವುದ್ರಿ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಅಂದ್ರೆ ಪ್ರಮುಖ ಕಾಯ್ದೆಗಳು ಹೇಳಿದ್ವಿ. ಬ್ರಿಟನ್ ಸರ್ಕಾರದ ನೇರ ಆಳ್ವಿಕೆ ಕಾಯ್ದೆಗಳು ಮತ್ತು ರಾಣಿಯ ನೇರ ಆಳ್ವಿಕೆ ಕಾಯ್ದೆಗಳು ಮತ್ತು ಇನ್ನೊಂದು ಯಾವ್ದ್ರಿ ಈಸ್ಟ್ ಇಂಡಿಯಾ ಕಂಪ್ನಿ ಕಾಯ್ದೆಗಳು ಹೇಳಿನಿ. ಹಾಗಾಗಿ ನೆಕ್ಸ್ಟ್ ಸಂವಿಧಾನ ರಚನಾ ಸಭೆ ಹೆಂಗ ರಚನೆ ಆಯಿತು, ಸಂವಿಧಾನ ರಚನಾ ಸಭೆ ಹೇಗೆ ರಚನೆ ಆಯಿತು ಅನ್ನೋದನ್ನ ಹೇಳುವ ಮುಖಾಂತರ ನೆಕ್ಸ್ಟ್ ಸಂವಿಧಾನ ಲಕ್ಷಣಗಳು ಆ್ಯಸ್ ಯೂಶುವಲ್ ಆಗಿ ಏನು ಸಿಲೆಬಸ್ ಕಾಪಿ ಬರ್ಸಿಲ್ಲ ಅದರ ಮುಂದುವರಿದ ಭಾಗ ಮುಂದುವರಿತೈತಿ. ಹಾಗಾಗಿ ಎಲ್ಲ ನನ್ನ ಸ್ಪರ್ಧಾರ್ಥಿಗಳು ನಾವು ಹೇಳುವ ವಿಷಯ ಕರೆಕ್ಟ್ ಅನಿಸ್ತು ಅಂತಂದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಈ ದಿನದ ಶುಭಾಶಯಗಳು ಕೊಡ್ತಾ ಇಂದಿನ ತರಗತಿಯನ್ನು ಮುಗಿಸೋಣ. ಮುಂದುವರಿದ ಭಾಗ ನಾಳೆ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.